Namaste and happy evening to all of you. And I would like to welcome you all for this wonderful journey called Spoken English course. Well, friends, before I'm going to start the session, just I would like to tell you people, that there should not be any kind of disturbance or distractions from your side. ಆದ್ದರಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಅದಕ್ಕೋಸ್ಕರ ನೀವು ಸಪೋಸ್ ಫೋನಿಂದ ಅಟೆಂಡ್ ಮಾಡ್ತಾ ಇದ್ದರೆ ಈ ಸೆಷನನ್ನು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಫೋನ್ನಲ್ಲಿ ವಾಟ್ಸಪ್ ನೋಟಿಫಿಕೇಶನ್ ಇರ್ಬೋದು, ಫೇಸ್ಬುಕ್ ನೋಟಿಫಿಕೇಶನ್ ಇರ್ಬೋದು, ಅವುಗಳನ್ನ ಆಫ್ ಮಾಡಿ ಇಟ್ಕೊಂಡು ಕೂತ್ಕೊಳ್ಳಿ. ಆ್ಯಂಡ್ ನೀವು ಮನೇಲಿ ಅಟೆಂಡ್ ಮಾಡ್ತಾ ಇದ್ದರೆ ನಿಮ್ಮ ಇತರ ಫ್ಯಾಮಿಲಿ ಮೆಂಬರ್ಸ್ಗೆ ಮುಂಚೆನೇ ಹೇಳಿಬಿಟ್ಟು ಕೂತ್ಕೋಬೇಕು. ಯಾಕಂತಂದರೆ ನೀವೀಗ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇರ್ತೀರಿ, ಅವರು ಇನ್ನೊಂದೇನೋ ಬಂದು ನಿಮಗೆ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ. ಮುಂಚೆನೇ ಅವ್ರಿಗೆ ಹೇಳಿ, ನಾನು ಈ 2 hours ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಯು ಶುಡ್ ನಾಟ್ ಡಿಸ್ಟರ್ಬ್ ಮಿ ಅಂತ ಮುಂಚೆನೇ ಹೇಳಿಬಿಟ್ಟು ಕೂತ್ಕೋಬೇಕು. ಓಕೆ. ಆ್ಯಂಡ್ ಐ ಹೋಪ್ ದಟ್ ಯು ಹ್ಯಾವ್ ಗಾಟ್ ಅ ಪೆನ್ ಆ್ಯಂಡ್ ನೋಟ್ಬುಕ್ ಇನ್ ಯುವರ್ ಹ್ಯಾಂಡ್ ಸೊ ದ್ಯಾಟ್ ಯು ಕ್ಯಾನ್ ಬಿ ಏಬಲ್ ಟು ಮೇಕ್ ಅ ನೋಟ್ಸ್. ಓಕೆ. ನಾನು ಏನೇನು ಹೇಳ್ತೀನಿ ಅದನ್ನ ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೋಟ್ಬುಕ್ಕು ಪೆನ್ನನ್ನು ಇಟ್ಕೊಂಡು ಕೂತ್ಕೋಬೇಕು. ಆ್ಯಂಡ್ ಸಪೋಸ್ ನಿಮಗೆ ಏನಾದರೂ ಕ್ವಶನ್ಸ್ಗಳು ಬಂದರೆ, ಇಫ್ ಯು ಗೆಟ್ ಎನಿ ಕ್ವಶನ್ಸ್ ಯು ಮೇ ಆಸ್ಕ್ ಎಟ್ ದ ಎಂಡ್ ಆಫ್ ದ ವೆಬಿನಾರ್. Well, so then if you are watching it as a recorded format, I would like to request you to attend it in one go. Okay. Well, friends, so then let us begin. So you are all going to attend this spoken English course. Okay. ಈ ಒಂದು ಕೋರ್ಸ್ನ ಬೆನಿಫಿಟ್ಟು ನಿಮಗೆಲ್ಲರಿಗೂ ಆಗಬೇಕು. How many of you would want to get a benefit from this course? Just type I in a chat box. Just ಓಕೆ ಫ್ರೆಂಡ್ಸ್. ಸೊ ದೆನ್ ಬಿ ಪಂಕ್ಚುವಲ್. ಈ ಕೋರ್ಸ್ನಿಂದ ನಿಮಗೆ ಬೆನಿಫಿಟ್ ಬರಬೇಕು ಅಂತಂದ್ರೆ ಏನಾಗಿರ್ಬೇಕು, ನೀವೆಲ್ಲರೂ ಪಂಕ್ಚುವಲ್ ಆಗಿರಬೇಕು, ಕರೆಕ್ಟೆಡ್ ಟೈಮಿಗೆ ಕ್ಲಾಸನ್ನು ಅಟೆಂಡ್ ಮಾಡಿ. ಓಕೆ. ಸೊ ನೆಕ್ಸ್ಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹ್ಯಾವ್ ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ. ಓಕೆ. ಅವರ್ ಲೈಫ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಕ್ವಾಲಿಟಿ ಆಫ್ ಅವರ್ ಥಾಟ್ಸ್ ಆ್ಯಂಡ್ ಕ್ವಾಲಿಟಿ ಆಫ್ ಅವರ್ ಕ್ಯಾರೆಕ್ಟರ್ ಆ್ಯಂಡ್ ಕ್ವಾಲಿಟೀಸ್ ಆಫ್ ಅವರ್ ಅಟಿಟ್ಯೂಡ್. ಅಂದರೆ ನಮ್ಮ ಜೀವನ ಅಂತನ್ನೋದು ನಮ್ಮ ಯೋಚನೆಗಳ ಮೇಲೆ ಪ್ಲಸ್ ನಮ್ಮ ಕ್ಯಾರೆಕ್ಟರ್ ಮೇಲೆ, ನಮ್ಮ ಒಂದು ಅಟಿಟ್ಯೂಡ್ ಮೇಲೆ ನಿರ್ಧಾರ ಆಗಿರುತ್ತೆ. ನಮ್ಮ ಥಾಟ್ಸ್, ಅಟಿಟ್ಯೂಡ್ ಆ್ಯಂಡ್ ಕ್ಯಾರೆಕ್ಟರ್ ಇವು ಪ್ಯೂರ್ ಆಗಿದ್ದರೆ, ಇವು ಹಾನೆಸ್ಟ್ ಆಗಿದ್ದರೆ, ಇಂಟಿಗ್ರಿಟಿನ ಹೊಂದಿದರೆ, ವಾಟ್ ಎವರ್ ವಿ ಡೂ ವಿ ಆರ್ ಗೋಯಿಂಗ್ ಟು ಗೆಟ್ ಸಕ್ಸಸ್ ಇನ್ ಅವರ್ ಲೈಫ್. Now tell me, according to you, what is the honesty? ನಿಮ್ಮ ಪ್ರಕಾರ honesty ಅಂದರೆ ಏನು? Yes, according to you, what is the honesty? Manish is telling truth. Okay. ಓಕೆ. ಹಾನೆಸ್ಟಿ ಅಂತಂದ್ರೆ ಏನು? ಎಸ್, ನಿಮಗೆಲ್ಲರಿಗೂ ಗೊತ್ತಿದೆ. ಹಾನೆಸ್ಟಿ ಅಂತಂತಂದರೆ ಪ್ರಾಮಾಣಿಕತೆ, ಹೌದಾ? ಆದರೆ ಯು ಡೋಂಟ್ ನೋ ವಾಟ್ ಈಸ್ ದ ಇಂಟಿಗ್ರಿಟಿ. ಇಂಟಿಗ್ರಿಟಿ ಮೀನಿಂಗ್ ಏನು? ಹಾನೆಸ್ಟಿ ಅಂತಂದ್ರೂ ಪ್ರಾಮಾಣಿಕತೆ, ಇಂಟಿಗ್ರಿಟಿನಿ ಅಂತಂದ್ರೂ ಪ್ರಾಮಾಣಿಕತೆ ಅಂತಂದ್ರೆ ಬರುತ್ತೆ. ಬಟ್ ಡಿಫ್ರೆನ್ಸ್ ಏನು ಗೊತ್ತಾ? ಹಾನೆಸ್ಟಿ ಈಸ್ ಸಿಂಪ್ಲಿ ಟೆಲ್ಲಿಂಗ್ ದ ಟ್ರೂತ್, ಬಟ್ ಇಂಟಿಗ್ರಿಟಿ ಈಸ್ ನಾಟ್ ಓನ್ಲಿ ಟೆಲ್ಲಿಂಗ್ ದ ಟ್ರೂತ್, ಆಲ್ವೇಸ್ ಡೂಯಿಂಗ್ ದ ವಾಟ್ ಈಸ್ ರೈಟ್. ಅಂದರೆ ಇಂಟಿಗ್ರಿಟಿ ಅಂತನ್ನೋದು ಕೇವಲ ಸತ್ಯವನ್ನು ಹೇಳೋದಲ್ಲ, ಸರಿಯಾದಂಥ ಕೆಲಸ ಕ್ರಿಯೆಗಳನ್ನ ಮಾಡೋದು. ನೀವು ಹಾನೆಸ್ಟಿನ ಇಡೀ ಜಗತ್ತಿಗೆ ನೀವು ತೋರಿಸ್ಬೋದು, ಬಟ್ ಇಂಟಿಗ್ರಿಟಿ ಯಾರಿಗೆ ಗೊತ್ತಿರುತ್ತೆ? ನಿಮ್ಮ ಮನಸ್ಸೊಳಗಡೆ ಮಾತ್ರ, ನಿಮಗೆ ಮಾತ್ರ ಗೊತ್ತಿರುತ್ತೆ ಫ್ರೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಲೆಟ್ ಮಿ ಟೇಕ್ ಮನೀಶ್ ನೇಮ್ ಹೇರ್. ಓಕೆ. ಮನೀಶ್. ಈಗ ಮನೀಶ್ ಏನು ಮಾಡ್ತಾನೆ ಅಂತಂತಂದರೆ, ಹುಬ್ಬಳ್ಳಿಯಲ್ಲಿ ಒಂದು ಬಸ್ಸನ್ನು ಹತ್ತಾನೆ. ಬಸ್ಸನ್ನು ಹತ್ತಿದ ತಕ್ಷಣ ಮನೀಶ್ ಏನು ಮಾಡ್ತಾನೆ, ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬಸ್ ಚಾರ್ಜ್ ಬಂದುಬಿಟ್ಟು 20 rupees ಇದೆ. ಸೊ ಬಸ್ಸು ತುಂಬ ರಶ್ ಇದೆ. ಮನೀಶ್ ಏನು ಮಾಡಿದ, ಹತ್ತಿದ ತಕ್ಷಣ ಅಲ್ಲಿ ಏನಾಗ್ಬಿಡ್ತು, ಕಂಡಕ್ಟರ್ ಟಿಕೆಟ್ ಅಂತಂದು ಬರ್ತಾ ಇದ್ದಾನೆ. ಆ್ಯಂಡ್ ಮನೀಶ್ ಈಸ್ ಗಿವಿಂಗ್ 100 rupees ಟು ಕಂಡಕ್ಟರ್. ಬಟ್ ಕಂಡಕ್ಟರ್ ಏನು ಮಾಡ್ತಾನೆ, ಗಾಬರಿಯಲ್ಲಿ, ಟೆನ್ಷನಲ್ಲಿ, ಸ್ಟ್ರೆಸ್ ಆಗಿದ್ದವನು ಕಂಡಕ್ಟರು, ಅವನು 100 rupees ಕೊಟ್ಟರು, ಅವನಿಗೆ ಟಿಕೆಟ್ ಕೊಟ್ಬಿಟ್ಟು ಮರಳಿ 480 rupees ವಾಪಸ್ ಕೊಡ್ತಾ ಇದ್ದಾನೆ. ವೈ? ಬಿಕಾಸ್ ಕಂಡಕ್ಟರ್ ಹ್ಯಾಸ್ ಥಾಟ್ ದ್ಯಾಟ್ ಹಿ ಮೈಟ್ ಹ್ಯಾವ್ ಗಿವನ್ 500 rupees. ಹೌದಾ? ಅಂದರೆ ಕಂಡಕ್ಟರ್ ಏನು ತಿಳ್ಕೊಂಡಿದ್ದಾನೆ ಇಲ್ಲಿ, ಮನೀಶ್ ನನಗೆ 500 ರೂಪಾಯಿ ಕೊಟ್ಟಿದ್ದಾನೆ ಅಂತಂದು ತಿಳ್ಕೊಂಡಿದ್ದಾನೆ. ಬಟ್ ಆ್ಯಕ್ಚುಲಿ ಮನೀಶ್ ಕೊಟ್ಟಿರೋದೆಷ್ಟು? 100 rupees ಮಾತ್ರ. ಈಗ ಮನೀಶ್ ಆ ದುಡ್ಡನ್ನು ತನ್ನ ಒಂದು ಕಿಸೆ ಒಳಗಡೆ ಇಟ್ಕೊಂಡ್ಬಿಡ್ತಾನೆ ಅಂತಂದು ಇಟ್ಕೊಳ್ಳಿ. ಈಗ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಈಗ ಅವನು ಎಲ್ಲರೆದುರು ಹಾನೆಸ್ಟ್ ಆಗಿದ್ದಾನ? ಆ್ಯಬ್ಸಲ್ಯೂಟ್ಲಿ
ಹಾನೆಸ್ಟ್ ಆಗಿದ್ದಾನೆ, ಬಟ್ ಅವನಲ್ಲಿ ಇಂಟಿಗ್ರಿಟಿ ಇದೆಯಾ? ಅಂದರೆ ಜಗತ್ತಿನೆದುರು ಅವನು ಟಿಕೆಟ್ ತಗೋಬೇಕಾಗಿತ್ತು, ಹಾನೆಸ್ಟ್ ಆಗಿ ಟಿಕೆಟ್ ತಗೊಂಡ್ಕೊಂಡಿದ್ದಾನೆ, ಆದರೆ ಅವನು ಮಾಡಿದ್ದು ಸರಿನೋ ತಪ್ಪೋ, ರೈಟ್ ಆರ್ ರಾಂಗ್? ವಾಟ್ ಈಸ್ ದ್ಯಾಟ್? ಇಟ್ ಈಸ್ ರಾಂಗ್, ಇಸಂಟ್ ಇಟ್? ಅಂದರೆ ಅವನಲ್ಲಿ ಹಾನೆಸ್ಟಿ ಇದೆ, ಇಂಟಿಗ್ರಿಟಿ ಇಲ್ಲ. ಈ ಹಾನೆಸ್ಟಿ ಅಂತಂದರೆ ನಾವು ಪ್ರಾಮಾಣಿಕರಾಗಿರೋದು, ಸತ್ಯವನ್ನು ಹೇಳೋದು. ಆದರೆ ಇಂಟಿಗ್ರಿಟಿ ಅಂತಂದರೆ ಸರಿಯಾದಂಥ ಕೆಲಸ ಕ್ರಿಯೆಗಳನ್ನ ಮಾಡೋದು, ನಾವು ಒಳಗಡೆಯಿಂದ ಸ್ಟ್ರಾಂಗ್ ಆಗಿರೋದು. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿ, ನಮ್ಮಲ್ಲಿ ಎರಡು ರೀತಿಯ ಕ್ಯಾರೆಕ್ಟರ್ ಬರುತ್ತೆ. ಒಂದು ನಾವೇನಂತೀವಿ ಔಟರ್ ಪರ್ಸ್ನಾಲಿಟಿ ಅಂತೀವಿ, ಇನ್ನೊಂದು ಇಂಟರ್ನಲ್ ಪರ್ಸ್ನಾಲಿಟಿ ಅಂತಂದು ಕರಿತೀವಿ. ಔಟರ್ ಪರ್ಸ್ನಾಲಿಟಿ ಅಂತಂತಂದ್ರೆ ಏನು ಗೊತ್ತಾ? ಲುಕಿಂಗ್ ಗುಡ್, ನಾವು ಸಮಾಜದ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಇದಕ್ಕೆ ಲುಕಿಂಗ್ ಗುಡ್ ಪರ್ಸ್ನಾಲಿಟಿ ಅಂತಂದು ಕರೀತಾರೆ. ನಾವು ಎಲ್ಲರೆದುರು ಲುಕಿಂಗ್ ಗುಡ್ ಇರ್ಬೋದು, ಬಟ್ ಬೀಯಿಂಗ್ ಗುಡ್ ಆಗಿರಬೇಕು. ಬೀಯಿಂಗ್ ಗುಡ್ ಆಗಿರೋದು ಯಾರಿಗೆ ಗೊತ್ತಿರುತ್ತೆ? ನಮಗೆ ಮಾತ್ರ ಗೊತ್ತಿರುತ್ತೆ. ವೆಲ್, ಸೊ ಅದಕ್ಕೋಸ್ಕರ ನಾವು ಒಳಗಡೆಯಿಂದ ಇಂಟಿಗ್ರಿಟಿನ ಹೊಂದಿರಬೇಕು. ಈ ಒಂದು ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ನೀವು ಏನು ಜಾಯ್ನ್ ಆಗಿದ್ದೀರಿ, ಈ ಒಂದು ಕೋರ್ಸಿಂದ ನಿಮ್ಗೆ ಬೆನಿಫಿಟ್ ಬರಬೇಕು ಅಂತಂತಂದರೆ, ಸಿ ವಾಟ್ ಎವರ್ ವರ್ಕ್ ಐ ಆಮ್ ಗೋಯಿಂಗ್ ಟು ಡೂ ಯು ಇನ್ ದಿಸ್ ಕೋರ್ಸ್, ಯು ನೀಡ್ ಟು ಡೂ ಇಟ್. ವೆಲ್, ಸಮ್ ಪೀಪಲ್ ಆಲ್ವೇಸ್ ದೇ ಯೂಸ್ ಟು ಟೆಲ್ ದ ನೇಮ್ಸ್. ನೆಪಗಳನ್ನ ಹೇಳಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು. ಹೇಗಂತಂತಂದರೆ, ಆ್ಯಕ್ಚುಲಿ ಅವ್ರು ಮನಸ್ಸು ಮಾಡಿದರೆ ವರ್ಕ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಅವ್ರಿಗೆ ಸಾಧ್ಯ ಆಗ್ತಾ ಇರುತ್ತೆ, ಬಟ್ ಅವರು ಇಲ್ಲ ಸರ್, ನಮ್ಮ ಮನೆಯಲ್ಲಿ ಹಾಗಿತ್ತು, ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಅಥವಾ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು, ಅಥವಾ ನಮ್ಮ ಮನೆಯಲ್ಲಿ ನನಗೆ ಆನ್ಲೈನ್ ಟೆಸ್ಟ್ ಇತ್ತು. ಸೊ ಆಲ್ವೇಸ್ ನಾವು ನೆಪಗಳನ್ನ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ನೀವು ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಬೇಕು ಅಂತಂದರೆ ಫ್ರೆಂಡ್ಸ್, ದ್ಯಾಟ್ ಯು ನೀಡ್ ಟು ಸ್ಟಾಪ್ ಟೆಲ್ಲಿಂಗ್ ದ ನೇಮ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನೆಪಗಳನ್ನು ಹೇಳೋದು ಬಿಡಬೇಕು. In this whole world, there are two category people, 5% people and 95% people. 5% people are called successful people, but 95% people are called ordinary people. Why 95% lead an ordinary life? Why 5% people lead a successful life? Is because the difference is 5% people never going to be, they never going to tell the names, but 95% people always they try to tell the names. 95% ಸಾಧಾರಣ ಜನಗಳು ಯಾಕೆ ಸಾಧಾರಣವಾಗಿರ್ತಾರೆ ಅಂತಂತಂದ್ರೆ ಅವ್ರು ಯಾವಾಗಲೂ ನೆಪಗಳನ್ನ ಹೇಳ್ತಾ ಇರ್ತಾರೆ. ಆದರೆ ಸಕ್ಸಸ್ಫುಲ್ ಪೀಪಲ್ ನೆಪಗಳನ್ನು ಹೇಳಲ್ಲ, ಕಾರಣಗಳನ್ನು ಹೇಳಲ್ಲ. ಅವರು ಯಾವಾಗಲೂ ಯಾಕೆ ನನಗೆ ಮಾಡ್ಲಿಕ್ಕಾಗಲ್ಲ, ವೈ ಕ್ಯಾನ್ ನಾಟ್ ಅನ್ನೋದಕ್ಕಿಂತ ಹೌ ಕ್ಯಾನ್ ಐ ಅಂತಂದು ಯೋಚನೆ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈಗ ನೀವು ಎಕ್ಸಾಕ್ಟ್ಲಿ ಹೌ ಡಿಡ್ ಯು ಸ್ಪೆಂಡ್ ದ ಟೈಮ್? ಐ ಮೇ ನಾಟ್ ನೋ, ನನಗೆ ಗೊತ್ತಿಲ್ಲದೆ ಇರ್ಬೋದು ನೀವು ಹೆಂಗೆ ಟೈಮ್ ಕಳೆದಿದ್ದೀರಿ ಅಂತಂದು. ಓಕೆ, ಇವತ್ತು ನಾನು ಒಂದು ಸೆಷನ್ ಮುಗಿಸಿದ ನಂತರ ನಾನು ನಿಮಗೆ ಒಂದು ಅಸೈನ್ಮೆಂಟ್ ಕೊಟ್ಟೆ, ನಾಳೆ ನೀವು ಅದನ್ನ ಮಾಡಲಿಲ್ಲ. ಸಿ, ಇಲ್ಲೇನಂತಂತಂದರೆ ಎಲ್ಲರನ್ನೂ ನಿಮಗೆ ನಾನು ಕೇಳಲಿಕ್ಕಾಗಲ್ಲ, ಹೌದಾ? ಹಾನೆಸ್ಟಿ ಅಲ್ಲ, ಇಂಟಿಗ್ರಿಟಿಯಿಂದ ನೀವು ಮಾಡಬೇಕದನ್ನ. ನೀವು ಮಾಡಿಬಿಟ್ಟು ನಿಮಗೋಸ್ಕರ ನೀವು ವರ್ಕ್ ಮಾಡಬೇಕು. ಕಾರಣಗಳ ನಡುವೆನೂ ನೀವು ವರ್ಕ್ ಮಾಡಿದರೆ, ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್, ಮೈ ಡಿಯರ್ ಫ್ರೆಂಡ್ಸ್. one day Sir M. Visvesvaraya, actually he was studying in a home, but unfortunately there was no light. ದೀಪ ಇರಲಿಲ್ಲ ಅಂತಂದ ತಕ್ಷಣ ಯಾಕಿರಲಿಲ್ಲ? ತಾಯಿ ಕೇಳ್ತಾನೆ, ಯಾಕಮ್ಮ ಏನಾಯಿತು? ದೀಪ ಆರ್ತು. ಇಲ್ಲ, ಹಾಕ್ಲಿಕ್ಕೆ ಎಣ್ಣೆ ಇಲ್ಲ ಅಂತ ಅಂತಾರೆ. ಎಣ್ಣೆ ಇಲ್ಲ ಅಂತ ಮನೇಲಿ ದೀಪ ಇಲ್ಲ, ಬಟ್ ಅವನೊಂದು ಅಸೈನ್ಮೆಂಟ್ ಇತ್ತು, ಅದನ್ನ ಮಾಡಲೇಬೇಕಾಗಿತ್ತು, ಆ ಸ್ಟಡಿ ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಮನೇಲಿ ದೀಪ ಇಲ್ಲದೆ ಇದ್ರೆ ಏನಾಯಿತು, ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ನಾನು ಸ್ಟಡಿ ಮಾಡ್ತೀನಿ ಅಂತಂದ್ಬಿಟ್ಟು ಹೊರಗಡೆ ಕೊಳೆಯುವ ಚಳಿಯಲ್ಲಿ ಹೋಗಿ ಕೂತ್ಬಿಟ್ಟು ಅವರು ಬೀದಿ ದೀಪದ ಕೆಳಗಡೆ ಕೂತು ಸ್ಟಡಿ ಮಾಡಿ ಗ್ರೇಟ್ ಇಂಜಿನಿಯರ್ ಆದರು. ಅವರು ಮನಸ್ಸು ಮಾಡಿದರೆ ಟೀಚರ್ಗೆ ನೆಪಗಳನ್ನು ಹೇಳ್ಬೋದಾಗಿತ್ತು, ಇಲ್ಲ ಸರ್ ನಮ್ಮ ಮನೇಲಿ ದೀಪ ಆರ್ತು ಅದಕ್ಕೋಸ್ಕರ ಮಾಡ್ಲಿಕ್ಕಾಗಲ್ಲ. ಎಸ್, ಬಟ್ ಸಾಧಾರಣವಾಗಿ ಉಳಿತಿದ್ರು ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಗಾಟ್ ಅ ಡ್ರೀಮ್ ಟು ಸ್ಪೀಕ್ ಇಂಗ್ಲೀಷ್, ಎಸ್ ಆರ್ ನೋ? ಎಸ್. ಸೊ ಇಫ್ ಯು ವಾಂಟ್ ಟು ಫುಲ್ಫಿಲ್ ದ್ಯಾಟ್ ಡ್ರೀಮ್, ಯು ನೀಡ್ ಟು ಡೂ ವರ್ಕ್. ನೀವು ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನನ್ನ ಮುಂದೆ ನೀವು ಹಾನೆಸ್ಟ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ. ರಿಮೆಂಬರ್, okay, in front of me being honest is not important, but are you having integrity? So that's very very important. Well, so then are you going to have integrity? ಇವತ್ತಿನಿಂದ ಕಮಿಟ್ಮೆಂಟನ್ನು ಹೊಂದಿ, ಇಂಟಿಗ್ರಿಟಿನ ಹೊಂದಿ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ?
If you are ready, please type I am ready in a chat box. Please type I am ready in a chat box. ಹರೀಶ್, ನೀವೇನು ಶೇರ್ ಮಾಡಿದ್ರಿ, ಈ ರೀತಿ ಬೇರೆ ಯಾವುದನ್ನು ನೀವು ಶೇರ್ ಮಾಡಬಾರ್ದು. ಓಕೆ, ಪ್ಲೀಸ್ ಅದನ್ನ ಡಿಲೀಟ್ ಮಾಡಿ. ಓಕೆ, ಡೋಂಟ್ ಡೂ ಅನ್ನೆಸೆಸರಿ ಥಿಂಗ್ಸ್. ವೆಲ್, ಗುಡ್, wonderful, wonderful, super, super, super. Everybody saying ready, I am ready. Wonderful, wonderful. Okay, friends. So next, you need to have open mind. This is very, very important. You know, if you want to get success in your life, we need to have open mind. ನಮ್ಮ ಮನಸ್ಸನ್ನು ಓಪನ್ ಮಾಡಿ ಇಟ್ಕೊಂಡು ಕುತ್ಕೋಬೇಕು. Because the mind is very, very important for learning. Whatever we learn through mind only. Isn't it? Why? There is a difference between animals and then human beings. You know, even animals also, they also take a birth. We also take a birth. Animals also grow, we also grow. Animals also eat, we also eat. Animals also sleep, we also sleep. And one day animal is going to be died, and we are also going to die one day. But what is the difference between us, animals, and then human beings? What is the difference? The difference is the thinking power. Why the human beings evolved more in the whole world? Why the human being? How it could be possible to human being to evolve themselves rather than any other creature on the planet of earth? It's because of thinking, my dear friends. ಆ ಥಿಂಕಿಂಗ್ ಪವರು ನಮ್ಮನ್ನು ಇಷ್ಟು ಎತ್ತರಕ್ಕೆ ಜೀವನದಲ್ಲಿ ಬೆಳೆಸಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ ದ ಹೋಲ್ ವರ್ಲ್ಡ್, 95% people, they think very less. That is their problem. Yes, I repeat, 95% people, they think very less. That's not only they cannot get success, but 5% people, they use their mind, they think a lot. That's not only they get success in their life. ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಮೈಂಡನ್ನು ಯೂಸ್ ಮಾಡಿಕೊಂಡು ಥಿಂಕಿಂಗನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಐ ಆಮ್ ನಾಟ್ ಓನ್ಲಿ ಟೆಲ್ಲಿಂಗ್ ಅಬೌಟ್ ದ ಸ್ಪೋಕನ್ ಇಂಗ್ಲೀಷ್, it's for all. You may take any field in your life. If you want to grow in your life, if you want to get success in your life in any field, you need to have open mind. Open mind ಅಂತಂತಂದ್ರೆ ವೆರಿ ಇಂಪಾರ್ಟೆಂಟ್. ಡಬ್ಬಿ ಮುಚ್ಚಳ ತೆಗೆದು ಹಿಂಗೆ ಅದನ್ನ ಓಪನ್ ಮಾಡೋದ. ದ ಹ್ಯೂಮನ್ ಮೈಂಡ್ ಈಸ್ ಲೈಕ್ ಅ ಪ್ಯಾರಾಚೂಟ್ ಅಂತಾರೆ. ಪ್ಯಾರಾಚೂಟ್, when does parachute work, my dear friends? ಪ್ಯಾರಾಚೂಟ್ ಯಾವಾಗ ವರ್ಕ್ ಆಗುತ್ತೆ? ಪ್ಯಾರಾಚೂಟ್ ವರ್ಕ್ಸ್ ವೆನ್ ಇಟ್ ಓಪನ್ಸ್. ಅದು ಯಾವಾಗ ನೀವು ಓಪನ್ ಮಾಡ್ತೀರಿ ಆವಾಗಲೇ ಅದು ವರ್ಕ್ ಆಗೋದು. ಎಸ್ ಆರ್ ನೋ? ಅಬ್ಸಲ್ಯೂಟ್ಲಿ. ಹಾಗೆಯೇ ನಮ್ಮ ಮನಸ್ಸು ಸಹ ಯಾವಾಗ ನಾವು ಓಪನ್ ಮಾಡಿ ಇಟ್ಕೊಳ್ತೀವಿ ಆವಾಗಲೇ ಅದು ವರ್ಕ್ ಆಗುತ್ತೆ. ಸರ್, ಅದನ್ನ ಹೆಂಗೆ ಸರ್ ನಾವು ಓಪನ್ ಮಾಡ್ಕೊಳ್ಳೋದು? ವೆರಿ ಇಂಪಾರ್ಟೆಂಟ್. ಆ್ಯಸ್ ಪರ್ ಒನ್ ಸೈಂಟಿಫಿಕ್ ಸರ್ವೆ, ಆಲ್ವೇಸ್ ವಿ ಗೆಟ್ ಮೋರ್ ದೆನ್ 60,000 ಥಾಟ್ಸ್ ಇನ್ ಅ ಡೇ. ಎಸ್, 60,000 ಯೋಚನೆಗಳು ಬರ್ತಾವಂತೆ. 60,000 ಯೋಚನೆಗಳಲ್ಲಿ 40% ನಾವು ಏನು ಆಗಿದೆಯೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಂತೆ. ಆ ನಂತರ 40% ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಂತೆ. ಓನ್ಲಿ ಪ್ರೆಸೆಂಟಲ್ಲಿ 20% ಫೋಕಸ್ ಮಾಡ್ತಿರ್ತೀವಂತೆ. ಇವತ್ತಿಂದ ನಿಮ್ಮ ಲೈಫಲ್ಲಿ ಸಕ್ಸಸ್ ಗಳಿಸ್ಬೇಕು ಅಂತಂತಂದರೆ ನಾನೇನು ಹೇಳ್ತೀನಿ ಗೊತ್ತಾ ನಿಮಗೆ? ಯು ನೀಡ್ ಟು ಫೋಕಸ್ ಯುವರ್ ಮೈಂಡ್ ಆನ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಫ್ರಂಟ್ ಆಫ್ ಯುವರ್ ಐಸ್ ರೈಟ್ ನೌ. ಪ್ರೆಸೆಂಟ್ ಮೇಲೆ ನೀವು ಫೋಕಸ್ ಮಾಡಬೇಕು. ಯು ನೀಡ್ ಟು ಬಿಕಮ್ ಅ ಚೈಲ್ಡ್, ಮೈ ಡಿಯರ್ ಫ್ರೆಂಡ್ಸ್. ಇಫ್ ಯು ವಾಂಟ್ ಟು ಲರ್ನ್ ಲ್ಯಾಂಗ್ವೇಜ್, ಯು ನೀಡ್ ಟು ಬಿಕಮ್ ಅ ಚೈಲ್ಡ್. ಮಗು ಥರ ನೀವು ಇಲ್ಲಿ ಕೂತ್ಕೋಬೇಕಾಗತ್ತೆ. ಅಂದರೆ ವಾಟ್ ಯು ನೋ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಯು ನೋ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್, ದ್ಯಾಟ್ ಈಸ್ ಇಂಪಾರ್ಟೆಂಟ್. You need to forget what you know. You need to be like a child. How does child always it does? ಮಗು ಏನು ಮಾಡ್ತಾ ಇರುತ್ತೆ, ಅದು ಯಾವಾಗಲೂ ಕ್ಯೂರಿಯಾಸಿಟಿ ಹೊಂದಿರುತ್ತೆ. ಬಿಕಾಸ್ ಅದಕ್ಕೆ ಐ ನೋ ಆಟಿಟ್ಯೂಡ್ ಇರಲ್ಲ. ನಮ್ಮಲ್ಲಿ ಪ್ರಾಬ್ಲಮ್ ಏನಂತಂದರೆ, ಎಷ್ಟೋ ಜನರಿಗೆ ಯಾಕೆ ಹೊಸ ಹೊಸ ವಿಷಯಗಳನ್ನ ಕಲಿಲಿಕ್ಕಾಗಲ್ಲ ಅಂತಂತಂದರೆ, ಎಷ್ಟೋ ಜನರ ಮೈಂಡಲ್ಲಿ ಏನು ಗೊತ್ತಾ, ನನಗೆಲ್ಲ ಗೊತ್ತು, ಐ ನೋ ಎವ್ರಿಥಿಂಗ್. ಎಸ್, ಸರ್ ಈಸ್ ಟೆಲ್ಲಿಂಗ್ ದಿಸ್, ಐ ನೋ ದಿಸ್ ಪಾಯಿಂಟ್. ಯಾವಾಗ ನಾವು ಐ ನೋ ಅನ್ನುವಂಥ ಒಂದು ಆಟಿಟ್ಯೂಡನ್ನು ಬೆಳೆಸ್ಕೊಳ್ತೀವಿ, ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ತೀವಿ, ಅವಾಗ ನಮ್ಮ ಮೈಂಡು ಕ್ಲೋಸ್ ಆಗುತ್ತೆ. ನಮಗೇನು ಗೊತ್ತಿದೆಯೋ ಅನ್ನೋಕ್ಕಿಂತ ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಾಗ ಹೊಸ ವಿಷಯ ನಮ್ಮ ಮೈಂಡ್ ಒಳಗಡೆ ಹೋಗುತ್ತೆ. ಓಕೆ,
ಆದ್ದರಿಂದ ನಮ್ಮ ಮೈಂಡಲ್ಲಿರುವಂಥ ಫಸ್ಟು ಯೋಚನೆಗಳನ್ನು ಖಾಲಿ ಮಾಡ್ಕೋಬೇಕು. ಅದು ಫಾಸ್ಟ್ ಬಗ್ಗೆ ಇರ್ಬೋದು, ಫ್ಯೂಚರ್ ಬಗ್ಗೆ ಇರ್ಬೋದು. ನಮಗೆ ಗೊತ್ತು ಅಂತಂದು ನಮಗೆ ಹೇಗೆ ಗೊತ್ತಾಗ್ತಾ ಇದೆ? ಬಿಕಾಸ್ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಹಾಂ ನಾನು ಅದನ್ನ ಹಿಂಗೆ ಕಲ್ತಿದ್ದೆ ಹಿಂದೆ. ಹೌದು, ನೀವು ಕಲ್ತಿದ್ದೀರಿ, ನಿಮ್ಗೆ ಗೊತ್ತಿದೆ, ಬಟ್ ಎಷ್ಟು ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಿ? ಆಸ್ಕ್ ಯುವರ್ ಕ್ವಶನ್, ಆಸ್ಕ್ ದ ಕ್ವಶನ್ಸ್. ಯುನೋ ವಿ ನೋ ಎವ್ರಿಥಿಂಗ್. ನಮ್ಗೆ ಗೊತ್ತು, ಡೈಲಿ ಬೆಳಿಗ್ಗೆ ಬೇಗ ಹೇಳ್ಬೇಕು ಅನ್ನೋದು ಗೊತ್ತು, ಬಟ್ ಆರ್ ಯು ಇಂಪ್ಲಿಮೆಂಟಿಂಗ್ ಇಟ್? ದಟ್ಸ್ ಅ ಕ್ವಶನ್. ನಮ್ಗೆ ಗೊತ್ತು ಜಂಕ್ ಫುಡ್ಡನ್ನು ತಿನ್ನಬಾರ್ದು, ಗೊತ್ತಿದೆ, ಹೌದಾ? ಈಗ ಗೊತ್ತಿರೋದು ಇಂಪಾರ್ಟೆಂಟು, ಅದನ್ನ ಪಾಲಿಸೋದು ಇಂಪಾರ್ಟೆಂಟ್ ಆಗುತ್ತೋ? ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅದಕ್ಕೆ ನಮಗೇನು ಗೊತ್ತಿದೆ ಅನ್ನೋದಕ್ಕಿಂತ ನನಗೆ ಗೊತ್ತಿಲ್ಲ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಳ್ತಾರೋ ಅವಾಗ ಅವ್ರ ಮೈಂಡ್ ಓಪನ್ ಆಗುತ್ತಂತೆ, ಹೊಸ ವಿಷಯಗಳು ಅವರ ಮೈಂಡ್ ಒಳಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ. ವೆರಿ ಇಂಪಾರ್ಟೆಂಟ್. ಯು ಮೈಟ್ ಹ್ಯಾವ್ ಅಟೆಂಡೆಡ್ ಸೋ ಮೆನಿ ಅದರ್ ಕ್ಲಾಸಸ್ ಆಲ್ಸೋ. ಐ ಡೋಂಟ್ ನೋ. You might have gone through so many courses, so many books, so many videos about spoken English. I don't know. But my concept is clear. Even though I have got more than 26 years of experience in teaching English, now also I always, behave like I don't know anything about English. I always would like to learn some more new things. That's what only I always have open mind in my life, my dear friends. ಓಕೆ, ಅದಕ್ಕೋಸ್ಕರ ಇವತ್ತಿನಿಂದ ನಿಮ್ಮ ಮನಸ್ಸನ್ನು ಓಪನ್ ಮಾಡಿ ಇಟ್ಕೊಂಡು ಇಲ್ಲಿ ಕೂತ್ಕೋಬೇಕು. ಒಂದು, ನಿಮ್ಮ ಮೈಂಡನ್ನು, ಸರ್ ಹಾಗಾದರೆ ನಾವು, ನೀವು ಆಗಲೇ ಹೇಳಿದ್ರಲ್ಲ 40% ಫಾಸ್ಟಲ್ಲಿ ಯೋಚನೆ ಮಾಡ್ತೀವಿ, 40% ಫ್ಯೂಚರಲ್ಲಿ ಯೋಚನೆ ಮಾಡ್ತೀವಿ. ಓಕೆ, 20% ಫೋಕಸ್ಸು ಪ್ರೆಸೆಂಟಲ್ಲಿ ಮಾಡ್ತಾ ಇದ್ದೀವಿ. ಈಗ ನೀವೇನು ಹೇಳ್ತಾ ಇದ್ದೀರಿ? 100% ಫೋಕಸ್ ನೀವು ಪ್ರೆಸೆಂಟಲ್ಲಿ ಮಾಡ್ಬೇಕಂತ ಹೇಳ್ತೀರಾ ಅಂತಂದು ಕೇಳ್ತೀರಿ. ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತೀನಿ, 100% ಫೋಕಸಿಂಗ್ ಆನ್ ಪ್ರೆಸೆಂಟ್, it is not possible by human beings. Yes, okay, ನಾವು ಅಸಾಧ್ಯ ಇಲ್ಲ. ಬಟ್ ವಾಟ್ ಐ ಟೆಲ್ ಯು, ಅಟ್ಲೀಸ್ಟ್ 80% ಆದರೂ ಆಗಿರ್ಬೇಕು ನಿಮ್ಮದು. ಸಕ್ಸಸ್ಫುಲ್ ಪೀಪಲ್ 5%, ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ? 80% ಮೈಂಡನ್ನು ಪ್ರೆಸೆಂಟಲ್ಲಿ ಫೋಕಸ್ ಮಾಡ್ತಾರೆ ಅವರು. ಹಾಗಾದರೆ 20% ಏನು ಮಾಡ್ತಾರೆ? ಅದರಲ್ಲಿ 20%, 10% ಫಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಫಾಸ್ಟ್ ಬಗ್ಗೆ ಯೋಚನೆ ಅಂತಂದರೆ ಏನು ಆಗಿದೆಯೋ ಅದರಿಂದ ಲೆಸನ್ಸ್ಗಳನ್ನು ಕಲಿಯೋದಕ್ಕೆ ಅವರು ಯೂಸ್ ಮಾಡ್ತಾರೆ. ಆ್ಯಂಡ್ ದೆನ್ ಇನ್ನು 10% ಫ್ಯೂಚರ್ ಬಗ್ಗೆ ಕಳವಳ ಅಲ್ಲ. ಓ ಮೈ ಗುಡ್ನೆಸ್, ಕರೋನಾ ಹ್ಯಾಸ್ ಹ್ಯಾಪನ್ಡ್, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್? ಓಕೆ, ಈಸ್ ಕಂಪ್ನಿ ಗೋಯಿಂಗ್ ಟು ಸ್ಯಾಕ್ ಮೀ, ಕಂಪ್ನಿಯವರು ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಅದರ್ವೈಸ್ ಈ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗ್ತಾವಿಲ್ಲೋ, ಕಾಲೇಜುಗಳು ಸ್ಟಾರ್ಟ್ ಆಗ್ತಾವಿಲ್ವೋ, ಅಥವಾ ನನಗೆ ಮುಂದೆ ಜಾಬ್ ಸಿಗುತ್ತೋ ಇಲ್ಲೋ, ಮುಂದೆ ಲೈಫ್ ಹೇಗೋ ಏನೋ, ಅಥವಾ ಎಲ್ಲರೂ ಹೇಳ್ತಾ ಇದ್ದಾರೆ 2020 ಡಿಸೆಂಬರ್ ತಿಂಗಳಲ್ಲಿ ಜಗತ್ತು ಪ್ರಳಯ ಆಗುತ್ತೆ, ಹಾಗೆ ಹೀಗೆ ಅಂತ. ಮುಂದೆ ಏನು ಆಗುತ್ತೋ ಏನೋ. ಸಿ, ದೀಸ್ ಕೈಂಡ್ ಆಫ್ ಆಂಟಿಸಿಪೇಷನ್ ಇಫ್ ಯು ಗೆಟ್ ನೋ, your mind is getting full of negative thoughts. When your mind is getting the full of negative thoughts, then you are going to become depressed person. ನೀವು ಡಿಪ್ರೆಸ್ಡ್ ಆಗ್ತೀರಿ ಅಲ್ಲಿ. ಓಕೆ, ನೆಗೆಟಿವ್ ಆಗ್ತೀರಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಲೋ ಆಗುತ್ತೆ. ದೆನ್ ಯು ಆರ್ ಗೋಯಿಂಗ್ ಟು ಫೇಲ್ಯೂರ್ ಇನ್ ಯುವರ್ ಲೈಫ್, ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೋಸ್ಕರ ಆಂಟಿಸಿಪೇಷನ್ ಇರಬಾರ್ದು, ಪ್ಲ್ಯಾನಿಂಗ್ ಇರಬೇಕು. ವಾಟ್ ಐ ನೀಡ್ ಟು ಡೂ ಟು ಗ್ರೋ ಇನ್ ಮೈ ಲೈಫ್, ನಾನು ಏನು ಮಾಡಬೇಕು, ನನ್ನ ಜೀವನದಲ್ಲಿ ಬೆಳಿಬೇಕಂದ್ರೆ ಏನು ಮಾಡಬೇಕು, ಅದನ್ನು ನಾನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಮೈಂಡು ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡಲ್ಲಿರುವಂಥ ಯೋಚನೆಗಳನ್ನು ಏನು ಮಾಡ್ಕೋಬೇಕು? ಖಾಲಿ ಮಾಡ್ಕೋಬೇಕು. ಸೊ ಮೈಂಡಲ್ಲಿರುವಂಥ ಯೋಚನೆಗಳನ್ನ ಖಾಲಿ ಮಾಡ್ಕೊಳ್ಳಿಕ್ಕೆ ಕೆಲವು ಎಕ್ಸಸೈಸ್ಗಳು ಬರ್ತವೆ. ಇನ್ ಫ್ಯೂಚರ್ ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ಸಮ್ ಸ್ಪೆಷಲ್ ಮಾಸ್ಟರ್ ಮೈಂಡ್ ಸೆಷನ್ಸ್ ಆನ್ ಸಂಡೇ. ಆ ಸಂಡೇ ದಿನ ನಿಮಗೆ ಕೆಲವಷ್ಟು ಮೆಡಿಟೇಷನ್ಸ್ಗಳು ಮತ್ತು ಎಕ್ಸಸೈಸ್ಗಳನ್ನ ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ದ್ಯಾಟ್ ಯು ಕ್ಯಾನ್ get control on your mind, because it's very very important. Before going to win the whole world, you need to win your mind. Before conquering the whole world, you need to conquer your mind. ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳಿಕ್ಕೆ ಹೋಗ್ತೀನಿ ನೆಕ್ಸ್ಟ್. ವೆಲ್, ಸೊ ದೆನ್ ಹೌ ಮೆನಿ ಆರ್ ಯು ಗೋಯಿಂಗ್ ಟು ಹ್ಯಾವ್ ಓಪನ್ ಮೈಂಡ್ ಇನ್ ಯುವರ್ ಲೈಫ್? ಜಸ್ಟ್ ಟೈಪ್ OM in a chat box. OM. Okay, Mayank, Sujata ma'am, Chetan Kumar, Raghunandan, Mayank, Saida, Akshata, Sonali, Sweta ma'am, Santu. Okay, very good, super friend, super. Okay, and next, very important, if you want to
learn spoken English, first of all, you need to remove the shyness from your life. Okay? ನಿಮ್ಮ ಜೀವನದಲ್ಲಿ ಸಕ್ಸಸ್ ಗಳಿಸಬೇಕು, ಸ್ಪೋಕನ್ ಇಂಗ್ಲೀಷನ್ನ ಕಲಿಬೇಕು, ನೀವು ಚೆನ್ನಾಗಿ ಇಂಗ್ಲೀಷ್ ಮಾತನಾಡಬೇಕು, ಒಬ್ಬ ಒಳ್ಳೆಯ ಸ್ಪೀಕರ್ ಆಗಬೇಕು ಅಂತಂತಂದರೆ ಫಸ್ಟು ಶೈನೆಸ್ಸನ್ನು ರಿಮೂವ್ ಮಾಡಬೇಕು. ಸಿ, ಎಷ್ಟೋ ಜನ ಯಾಕೆ ಹಿಂದೆ ಲೈಫಲ್ಲಿ ಉಳಿತಾರೆ ಅಂತಂದ್ರೆ ಬಿಕಾಸ್ ಆಫ್ ಶೈನೆಸ್, ನಾಚಿಕೆ ಸ್ವಭಾವ. ಅವ್ರಿಗೆ ಶೈನೆಸ್ ಯಾವಾಗ ಬರುತ್ತೆ ಅಂತಂತಂದ್ರೆ ವೆನೆವರ್ ವಿ ಸ್ಟಾರ್ಟ್ ಟು ಸಿ ಅದರ್ ಪೀಪಲ್ ವಿ ಗೆಟ್ ಅ ಶೈನೆಸ್ ಇನ್ ಅವರ್ ಲೈಫ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಇನ್ನೊಬ್ಬ ಜನರ ಜೊತೆಗೆ ನಮ್ಮ ಒಂದು ಹೋಲಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮಲ್ಲಿ ಶೈನೆಸ್ ಬರುತ್ತಂತೆ, ನಾಚಿಕೆ ಸ್ವಭಾವ ಬರುತ್ತಂತೆ. ಎಷ್ಟೋ ಜನ ಯಾಕೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಹಿಂಜರಿತಾರೆ ಅಂತಂತಂದರೆ, ಕೆಲವರು ಇಂಗ್ಲೀಷ್ನ ಚೆನ್ನಾಗಿ ಮಾತನಾಡ್ತಾ ಇರ್ತಾರೆ, ಅವ್ರು ನೋಡ್ತಾರೆ, ಓ ಮೈ ಗುಡ್ನೆಸ್, ದೇ ಆರ್ ಸ್ಪೀಕಿಂಗ್ ವೆರಿ ವೆಲ್, ಸೊ ದೆನ್ ಹೌ ಕ್ಯಾನ್ ಐ ಸ್ಪೀಕ್ ಇನ್ ಫ್ರಂಟ್ ಆಫ್ ದ್ಯಾಮ್? ಸಪೋಸ್ ಇಫ್ ಐ ಮೇಕ್ ಅ ಮಿಸ್ಟೇಕ್, ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ನಾನು ಮಿಸ್ಟೇಕ್ ಮಾಡಿದ್ರೆ ಏನಂತಾರೋ ಏನೋ, ಅಥವಾ ನಾನು ಚೆನ್ನಾಗಿ ಮಾತನಾಡಿದ್ರೆ ಎಲ್ಲಿ ಗೇಲಿ ಮಾಡ್ತಾರೋ ಏನೋ, ಎಲ್ಲಿ ನನಗೆ ಅಸಹ್ಯ ಆಗುತ್ತೆ ಏನೋ, ಈ ರೀತಿ ಶೈನೆಸ್ಸನ್ನು ಹೊಂದ್ಬಿಡ್ತಾರೆ. ಶೈನೆಸ್ಸನ್ನು ಹೊಂದಿದಾಗ, ನಾಚಿಕೆ ಸ್ವಭಾವವನ್ನು ಹೊಂದಿದಾಗ ಅವರಿಗೆ ಓಪನ್ ಅಪ್ ಆಗಲಿಕ್ಕೆ ಆಗಲ್ಲ, ಮೈಂಡ್ ಓಪನ್ ಆಗಲ್ಲ. ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ ಶೈನೆಸ್ ಇರ್ತೀರಿ, ಶೈನೆಸ್ಸನ್ನು ಹೊಂದಿರ್ತೀರಿ, ನಾಚಿಕೆ ಸ್ವಭಾವವನ್ನು, ನಿಮ್ಮ ಮೈಂಡ್ ಓಪನ್ ಅಪ್ ಆಗೋದೇ ಇಲ್ಲ. ಯಾವಾಗಲೂ ಯಾವುದೇ ಒಂದು ಮೂಲೆಯಲ್ಲಿ ಡೌಟ್ ಅಂತಂದಿರುತ್ತೆ ಮೈಂಡಲ್ಲಿ. ಯಾವಾಗ ನಾವು ಡೌಟ್ ಅನ್ನುವಂಥ ಒಂದು ಥಾಟನ್ನು ನಮ್ಮ ಮೈಂಡ್ ಒಳಗಡೆ ಹಾಕ್ಕೊಳ್ತೀವಿ, ಆವಾಗ ನಾವು ಲೋ ಕಾನ್ಫಿಡೆಂಟ್ ಫೀಲ್ ಆಗ್ತೀವಿ. ಯಾವಾಗ ಲೋ ಕಾನ್ಫಿಡೆಂಟ್ ಆಗಿರ್ತೀವಿ, ಆವಾಗ ನಮಗೆ ಚೆನ್ನಾಗಿ ಮಾತನಾಡಲಿಕ್ಕಾಗಲ್ಲ. ಮಾತಾಡೋದು ಬಿಡಿ, ಜನರ ಜೊತೆಗೆ ಇರಲಿಕ್ಕೇ ಆಗಲ್ಲ. The person who is having shyness more in his life, he always avoid the people. He always avoid mingling with the people. ಎಸ್, ಜನರ ಜೊತೆಗೆ ಸೇರೋದೇ ಇಲ್ಲ ಅವನು, ಯಾವಾಗಲೂ ಒಬ್ಬನೇ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಸ್ಕ್ ಅ ಕ್ವಶನ್ ಇನ್ ಯುವರ್ ಲೈಫ್, why you couldn't learn spoken English? Is because the main reason might have been this shyness. ಬಟ್ ನನ್ನ ಕೋರ್ಸಲ್ಲಿ ನೀವು ಚೆನ್ನಾಗಿ ಇಂಗ್ಲೀಷನ್ನ ಕಲಿಬೇಕು, ನೀವೊಬ್ಬ ಒಳ್ಳೆ ಸ್ಪೀಕರ್ ಆಗಬೇಕು ಅಂತಂತಂದ್ರೆ ಫ್ರೆಂಡ್ಸ್, ಶೈನೆಸ್ಸನ್ನು ತೆಗೆದು ಹಾಕಬೇಕು. ಓಕೆ, ಐ ಆಲ್ವೇಸ್ ಗಿವ್ ಅ ಆ್ಯಕ್ಟಿವಿಟೀಸ್. ನಿಮಗೆ ಆ್ಯಕ್ಟಿವಿಟೀಸ್ ಕೊಡ್ತೀನಿ, ನಾನು ವರ್ಕ್ ಕೊಡ್ತೀನಿ. ಓಕೆ, ವಿಡಿಯೋ ಮಾಡಲಿಕ್ಕೆ ಹೇಳ್ತೀನಿ. ಆವಾಗ ನೀವೇನು ಮಾಡಬೇಕು, ಆ ಶೈನೆಸ್ಸನ್ನು ತೆಗೆದುಬಿಟ್ಟು ಆ ವಿಡಿಯೋಸನ್ನು ಮಾಡಿ ಪೋಸ್ಟ್ ಮಾಡಿದ್ರೇ ನಿಮಗೇನಾಗುತ್ತೆ ಗೊತ್ತಾ? ಎಸ್, ಈ ಕೋರ್ಸ್ನಿಂದ ಬೆನಿಫಿಟ್ ಸಿಗೋದು ಮತ್ತು ನೀವು ಕರೆಕ್ಟಾಗಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಯೋದು. In my previous batch, first batch, so many students, they improved a lot, because those who have done videos well, those who have practiced well, they improved a lot. And those who have not done that work, those who have not done any fun work or homework, they did not improve. ಅವ್ರ ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ. ಹೀಗೆ ಆಗುತ್ತೆ ನನ್ನ ಒಂದು ಎಂಟೈರ್ ಜರ್ನಿಯಲ್ಲಿ. ಬಿಕಾಸ್ ಐ ಹ್ಯಾವ್ ವಾಟ್ ಮೋರ್ ದೆನ್ 26 years of experience in teaching. I have seen so many students. In my class, if there are 100 students are there, means among the 100 students, only 20 students are going to improve and they get success in their life. Why the rest of the 80% they don't improve? Because 80% ಸ್ಟೂಡೆಂಟ್ಸು ಕ್ಲಾಸನ್ನು ಅಟೆಂಡ್ ಮಾಡಿ ಇನ್ಫಾರ್ಮೇಷನ್ ತೆಗೆದುಕೊಂಡು ಹೋಗ್ತಾರೆ. ಇನ್ಫಾರ್ಮೇಷನ್ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, 20% ಸ್ಟೂಡೆಂಟ್ಸು ಇನ್ಫಾರ್ಮೇಷನ್ ತೊಗೋತಾರೆ, 80% ಸ್ಟೂಡೆಂಟ್ಸು ಇನ್ಫಾರ್ಮೇಷನ್ ತೊಗೋತಾರೆ. ಆ ಇನ್ಫಾರ್ಮೇಷನ್ ತೊಗೊಂಡಿದ್ದನ್ನು 20% ಸ್ಟೂಡೆಂಟ್ಸು ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನ ಬಳಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾಲೆಜಾಗಿ ಕನ್ವರ್ಟ್ ಮಾಡಿ. ಆದರೆ 80% ಸ್ಟೂಡೆಂಟ್ಸು ಇನ್ಫಾರ್ಮೇಷನ್ ತೊಗೊಂಡೋಗಿ ಹಾಗೆ ಮಲಗಿಬಿಡ್ತಾರೆ. ಹಾಗೆ ಆಗುತ್ತೆ. ಎಸ್, ನೀವು ಎಷ್ಟೋ ಒಂದು ಕೋರ್ಸ್ಗಳಿಗೆ ಹೋಗಿರ್ಬೋದು, ಎಷ್ಟೋ ಒಂದು ಕ್ಲಾಸಲ್ಲಿ ಅಟೆಂಡ್ ಮಾಡಿರ್ಬೋದು. ಯಾಕೆ ನಮಗೆ ಸಕ್ಸಸ್ ಸಿಗಲ್ಲ ಅಂತಂತಂದರೆ, ನಾವು ಕ್ಲಾಸಸ್ಸನ್ನು ಅಟೆಂಡ್ ಟೀಚರ್ ಈಸ್ ನಾಟ್ ಬ್ಯಾಡ್ ಮೈ ಡಿಯರ್ ಫ್ರೆಂಡ್ಸ್. ಟೀಚರ್ ಈಸ್ ನಾಟ್ ಬ್ಯಾಡ್. ನೋ ಟೀಚರ್ ಈಸ್ ಬ್ಯಾಡ್ ಇನ್ ದ ಹೋಲ್ ವರ್ಲ್ಡ್ ಆ್ಯಂಡ್ ನೋ ಸ್ಟೂಡೆಂಟ್ಸ್ ಈಸ್ ಆಲ್ಸೋ ಬ್ಯಾಡ್. ಬಟ್ ಓನ್ಲಿ ಥಿಂಗ್ ಇಸ್ ದ್ಯಾಟ್, ಯಾಕೆ ಸ್ಟೂಡೆಂಟ್ಸ್ಗಳಿಂದ ಟೀಚರ್ಗಳಿಂದ ಕಲಿಲಿಕ್ಕಾಗಲ್ಲ ಅಂತಂತಂದರೆ, ಬಿಕಾಸ್ ಆ ಒಂದು ವರ್ಕ್ ಮಾಡಲ್ಲ. ಆ ವರ್ಕ್ ಮಾಡುವಂಥ ಎಬಿಲಿಟಿ ಎಲ್ಲಿಂದ ಬರಬೇಕು? ನಿಮ್ಮ ಒಳಗಡೆಯಿಂದ ಹುಟ್ಟಬೇಕದು. ಫ್ಯಾಷನ್, ಯು ನೀಡ್ ಟು ಕ್ರಿಯೇಟ್ ಅ ಫ್ಯಾಷನ್. ದ ಫ್ಯಾಷನ್
ಆ ಮೋಟಿವೇಶನ್ ಹೊರಗಡೆಯಿಂದ ಬರಲಿಕ್ಕಾಗಲ್ಲ, ನಿಮ್ಮ ಒಳಗಡೆಯಿಂದ ಬರುತ್ತೆ. ಆದ್ದರಿಂದ ನಾನು ನಿಮ್ಗೆ ಹೇಳ್ತೀನಿ, ಶೈನೆಸ್ಸನ್ನು ಫಸ್ಟು ತೆಗೆದು ಹಾಕಿ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಮಾತ್ರ ನಿಮಗೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನಿಂದ ನಿಮಗೆ ಬೆನಿಫಿಟ್ ಆಗ್ಲಿಕ್ಕೆ ಹೋಗೋದು. ಓಕೆ, ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಇನ್ ದ ಗಿವಿಂಗ್ ದ 100% ಫ್ರಮ್ ಮೈ ಸೈಡ್. ಐ ಆಲ್ವೇಸ್ ಬಿಲೀವ್. ಓಕೆ, ಆ್ಯಂಡ್ ಇವನ್ ಐ ಆಲ್ವೇಸ್ ಟ್ರೈ ಟು ಗಿವ್ ಮೋರ್ ದೆನ್ ವಾಟ್ ಐ ಪ್ರಾಮಿಸ್. ನಾನು ಏನು ಪ್ರಾಮಿಸ್ ಮಾಡಿರ್ತೀನಿ ಅದಕ್ಕಿಂತಲೂ ಹೆಚ್ಚಿನ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಅದೇ ಸೇಮ್ ಎಫರ್ಟು ನೀವು ತೋರಿಸ್ಲಿಕ್ಕೆ ರೆಡಿ ಇದ್ದರೆ ಮಾತ್ರ ಈ ಒಂದು ಜರ್ನಿಯಲ್ಲಿ ಸಕ್ಸಸ್ ಸಿಗೋದು. ಓಕೆ ಫ್ರೆಂಡ್ಸ್, ಸೊ ದೆನ್ ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ರಿಮೂವ್ ದ ಶೈನೆಸ್? ಪ್ಲೀಸ್ ಟೈಪ್ ಐ ಆಮ್ ಬೋಲ್ಡ್ ಇನ್ ಎ ಚಾಟ್ ಬಾಕ್ಸ್. ಐ ಆಮ್ ಬೋಲ್ಡ್, ಐ ಆಮ್ ಬೋಲ್ಡ್. ಶೈನೆಸ್ ತೆಗೆದು ಐ ಆಮ್ ಬೋಲ್ಡ್ ಅಂತಂತ ಟೈಪ್ ಮಾಡಿ. ಕಮ್ ಆನ್, type in a chat box, I am bold. Mayank is telling I am bold. Yes, I am bored, alla bold. Somebody has written bored. Very good, very good, very good. Yes, super. Okay friends, okay. Next, and very important, you need to be positive, my dear friends. Positive ಆಗಿರ್ಬೇಕು ನೀವು. ಸಿ, ಜೀವನದಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು ಅಂತಂತಂದರೆ ಪಾಸಿಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ದ ವರ್ಲ್ಡ್ ವಿ ಮೇ ಸಿ ಟು ಟೈಪ್ ಆಫ್ ಪೀಪಲ್. ಒನ್ category is the positive people, second category is called negative people. Positive people, they always think positive thoughts, they always do positive things, and they always learn positive. That's what they be positive. But negative people, they always think in a negative manner, they always do negative activities, and they always learn negative things. That's what only they will be negative people in the world. Okay, success depending upon what kind of a person are you. Are you positive or negative? That makes a difference. ಈಗ ಈ ಸ್ಪೋಕನ್ ಇಂಗ್ಲೀಷ್ ಇನ್ನೂ ಹಾಗೆ ನಿಮ್ಮ ಮೈಂಡನ್ನು ನೀವು ಪಾಸಿಟಿವ್ ಆಗಿ ಇಟ್ಕೋಬೇಕು. ಪಾಸಿಟಿವ್ ಆಗಿರಬೇಕು ಅಂತಂತಂದರೆ ನಾವು ಯಾವಾಗಲೂ ನಮ್ಮ ಮೈಂಡಲ್ಲಿ ಯಾಕೆ ಆಗಲ್ಲ ಅಂತನ್ನೋದಕ್ಕಿಂತ ಹೇಗೆ ಆಗತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಓಕೆ, ಕೆಲವೊಬ್ಬರು ನೆಗೆಟಿವ್ ಆಗಿ ಏನು ಮಾಡ್ತಾರೆ ಗೊತ್ತಾ, ನನಗೆ ಇಂಗ್ಲೀಷ್ ಬರಲ್ಲ ಅಂತ ಅನ್ನೋದಕ್ಕಿಂತ ಹೌ ಕ್ಯಾನ್ ಐ ಲರ್ನ್ ಇಂಗ್ಲೀಷ್? ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ವಾಟ್ ಕೈಂಡ್ ಆಫ್ ಅ ವರ್ಡ್ಸ್ ಯು ಸ್ಪೀಕ್, ದ್ಯಾಟ್ ಕ್ರಿಯೇಟ್ಸ್ ಯುವರ್ ವರ್ಲ್ಡ್. ಯುವರ್ ವರ್ಡ್ಸ್ ಕ್ರಿಯೇಟ್ ಯುವರ್ ವರ್ಲ್ಡ್. ಐ ರಿಪೀಟ್, ಯುವರ್ ವರ್ಡ್ಸ್ ಕ್ರಿಯೇಟ್ ಯುವರ್ ವರ್ಲ್ಡ್. ನಿಮ್ಮ ಮಾತುಗಳು ನಿಮ್ಮ ಜೀವನದ ಜಗತ್ತನ್ನು ನಿರ್ಮಾಣ ಮಾಡ್ತವೆ. ನೀವು ಪಾಸಿಟಿವ್ ಆಗಿ ಮಾತಾಡಿದ್ರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರಿ, ಸೊ ನಿಮಗೆ ಜಗತ್ತಿನಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನೀವು ನೆಗೆಟಿವ್ ಆಗಿ ಮಾತಾಡಿದ್ರಿ, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರಿ, ಅಫ್ಕೋರ್ಸ್ ನೆಗೆಟಿವ್ ರಿಸಲ್ಟ್ ಸಿಗುತ್ತೆ. ಮೈಂಡ್ ಈಸ್ ಲೈಕ್ ಅ ಗಾರ್ಡನ್, ಮೈ ಡಿಯರ್ ಫ್ರೆಂಡ್ಸ್. ಮೈಂಡ್ ಈಸ್ ಲೈಕ್ ಅ ಗಾರ್ಡನ್. ದ ಗಾರ್ಡನ್ ನೆವರ್ ಮೈಂಡ್ಸ್ ವಾಟ್ ಕೈಂಡ್ ಆಫ್ ಅ ಸೀಡ್ಸ್ ಪೀಪಲ್ ಆರ್ ಗೋಯಿಂಗ್ ಟು ಸೋ. ಯಾವ ರೀತಿಯ ಬೀಜಗಳನ್ನ ಹಾಕ್ತಾರೆ ಆ ಗಾರ್ಡನ್ಗೆ, ಅಂದರೆ ಆ ಹೊಲಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ. ದ್ಯಾಟ್ಸ್ ಡ್ಯೂಟಿ ಈಸ್ ಟು ಪ್ರೊಡ್ಯೂಸ್ ದ ಕಾರ್ಪ್. ಬೆಳೆಯನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದು. ನೀವಿವತ್ತು ಒಂದು ಗೋಧಿಯ ಗಿಡವನ್ನು ನೆಟ್ಟರೆ, ಗೋಧಿಯ ಸಸಿಯನ್ನು ನೆಟ್ಟರೆ ಗೋಧಿ ಬರುತ್ತೆ. ನೀವು ಅದೇ ರೀತಿ ಈಗ ಪೊಟ್ಯಾಟೋವನ್ನು ನೀವು ನೆಟ್ಟರೆ ಪೊಟ್ಯಾಟೊ ಬರುತ್ತೆ, ಹೌದಾ? ನೀವು ಆ್ಯಪಲ್ ಸೀಡ್ಸನ್ನು ನೀವು ಭೂಮಿಯಲ್ಲಿ ಬಿತ್ತನೆ ಮಾಡಿದರೆ ಆ್ಯಪಲ್ ಟ್ರೀ ಬರಲಿಕ್ಕೆ ಹೋಗ್ತಾ ಇದೆ. ಸಪೋಸ್ ನೀವು ಮ್ಯಾಂಗೋ ಸೀಡನ್ನು ಹಾಕಿದರೆ ಮ್ಯಾಂಗೋ ಬರುತ್ತೆ. ಆ ಒಂದು ನೆಲಕ್ಕೆ ಡಿಫ್ರೆನ್ಸ್ ಏನೂ ಗೊತ್ತಿಲ್ಲ. ಹಾಗೆಯೇ ನಮ್ಮ ಮೈಂಡ್ಗೆ ಡಿಫ್ರೆನ್ಸ್ ಏನೂ ಗೊತ್ತಿಲ್ಲ. ಮೈಂಡ್ ಈಸ್ ಅ ಸಿಮಿಲರ್ ಥಿಂಗ್ ಲೈಕ್ ಅ ಗಾರ್ಡನ್, ಆ್ಯಂಡ್ ಮೋರ್ ಎಫೆಕ್ಟಿವ್ ದೆನ್ ಗಾರ್ಡನ್ ಆಲ್ಸೋ. ಓಕೆ, ನೆಲದಲ್ಲಿ ನಾವು ಬಿತ್ತಿದ್ರೆ ಮಾತ್ರ ಬೆಳೆಯುತ್ತೆ. ಅದು ನಮ್ಮ ಮೈಂಡಲ್ಲಿ ನಾವು ಬಿತ್ತದೇ ಇದ್ರೂ ಬೆಳೆಯುತ್ತೆ, ಮೈ ಡಿಯರ್ ಫ್ರೆಂಡ್ಸ್. ಅದೇಗೆ ಸರ್? ಪಾಸಿಟಿವ್ ಬಿತ್ತಿದ್ರೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬಿತ್ತಿದ್ರೆ ನೆಗೆಟಿವ್ ಬರುತ್ತೆ. ಸರ್, ಬಿತ್ತದೇ ಇದ್ರೆ ಏನು ಬರುತ್ತೆ? ನೆಗೆಟಿವ್. ಎಸ್, ನೀವು ಯೋಚನೆ ಮಾಡಿದ್ದೀರಾ? ಹೊಲದಲ್ಲಿ ಏನೂ ಬಿತ್ತದೇ ಇದ್ದರೂ ಕಳೆ ಕಸ ಕಾಂಗ್ರೆಸ್ ಹುಟ್ಟುತ್ತಾನೆ, ಅದಕ್ಕೆ ಅವರು ಸ್ವಚ್ಛ ಮಾಡ್ತಾರಲ್ವಾ? ಹಾಗೆಯೇ ನಮ್ಮ ಮೈಂಡು ಸಹ ಇಟ್ ಎಕ್ಸಾಕ್ಟ್ಲಿ ವರ್ಕ್ಸ್ ಲೈಕ್ ಅ ಗಾರ್ಡನ್. ಆದ್ದರಿಂದ ನಾವು ಏನು ಮಾಡಬೇಕು?
ನಮ್ಮ ಮೈಂಡನ್ನು ಸರಿಯಾದಂಥ ಯೋಚನೆಗಳಿಂದ ತುಂಬಿಕೊಂಡು ಪಾಸಿಟಿವ್ ಆಗಿ ನಾವು ಅಲ್ಲಿ ಮೂವ್ ಆಗಬೇಕು. ಓಕೆ, ಇವತ್ತಿನಿಂದ ಇಂಗ್ಲೀಷ್ ಈಸ್ ಡಿಫಿಕಲ್ಟ್, ಇಂಗ್ಲೀಷ್ ಈಸ್ ಟಫ್, ಐ ಕ್ಯಾನ್ ನಾಟ್ ಸ್ಪೀಕ್ ಇಂಗ್ಲೀಷ್ ಅನ್ನೋದನ್ನು ರಿಮೂವ್ ಮಾಡಿ ಇಂಗ್ಲೀಷ್ ಈಸ್ ಈಸಿ, ಐ ಲವ್ ಇಂಗ್ಲೀಷ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಈ ಒಂದು ಸೆಂಟೆನ್ಸನ್ನು ನೀವು ನಿಮ್ಮ ಮೈಂಡಲ್ಲಿ ಹಾಕೋಬೇಕು. ಓಕೆ ಫ್ರೆಂಡ್ಸ್, ಸೊ ದೆನ್ ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ಬಿ ಪಾಸಿಟಿವ್ ನವ್ ಆನ್ವರ್ಡ್ಸ್? ಜಸ್ಟ್ ಟೈಪ್ ಐ ಆಮ್ ಪಾಸಿಟಿವ್ ಇನ್ ಅ ಚಾಟ್ ಬಾಕ್ಸ್. ಐ ಎಮ್ ಪಿ, ಐ ಎಮ್ ಪಿ, ಐ ಎಮ್ ಪಿ ಇನ್ ಅ ಚಾಟ್ ಬಾಕ್ಸ್. ವೆರಿ ಗುಡ್, ವೆರಿ ಗುಡ್. ನಳಿನ್ ಮೇಡಮ್, ರಾಘವೇಂದ್ರ, ಸೋನಾಲಿ, ಸುಜಾತಾ ಮ್ಯಾಮ್, ಶುಭಾ ಮ್ಯಾಮ್, ಮನೀಶ್, ಸಾಯಿ ಕೃಷ್ಣ. ಓಕೆ, even Bhatt sir, Netra ma'am, Chetan Kumar is typing I am positive. Very good, super, 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 super. Very good, friends. And next and very, very important, in this spoken English journey, you need to have faith and patience. This is very, very important. If you want to get success in the spoken English journey, you know, you need to have faith. First of all, faith is very, very important. ನಂಬಿಕೆ ಅನ್ನೋದು ಮುಖ್ಯ ಆಗುತ್ತೆ. ಯಾವುದೇ ಒಬ್ಬ ಗುರುಗಳಿಂದ ನೀವು ವಿಷಯಗಳನ್ನ ಕಲಿಬೇಕು ಅಂತಂತಂದರೆ ಯು ನೀಡ್ ಟು ಹ್ಯಾವ್ ಫೇತ್. ಇಟ್ಸ್ ಲೈಕ್ ಐ ನೋ ದಟ್ ಗೋಯಿಂಗ್ ಆ್ಯಂಡ್ ಟೇಕಿಂಗ್ ಟ್ರೀಟ್ಮೆಂಟ್ ಫ್ರಮ್ ದ ಡಾಕ್ಟರ್. ಯು ನೋ, ವೆನ್ ಎವರ್ ಯು ಗೋ ಟು ಹಾಸ್ಪಿಟಲ್ ಆ್ಯಂಡ್ diagnosed by doctor, if they give some prescription of a medicine, and if you are going to take it, if you have faith on doctor, that medicine is going to work. If you don't have faith on doctor, that medicine is not going to work, my dear friends. Yes, the medicine which is given by the doctor is having only power of 10%. You know, actually your disease is going to be cured 90% by your faith. Yes, ನಾವು ಆ ಗುಳಿಗೆ ಔಷಧಿಗಳನ್ನು ಡಾಕ್ಟರ್ಗಳಿಂದ ಏನು ತೆಗೆದುಕೊಳ್ತೀವಿ ಅದರಿಂದ 10% ಮಾತ್ರ ರೋಗವಾಸಿ ಆಗುತ್ತೆ, ಬಟ್ 90% ನಾವು ಅದರ ಮೇಲೆ ಇಟ್ಟಂಥ ನಂಬಿಕೆ ಮೇಲೆ ಅದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಮಗೆ ಈಗ ಕೆಲವೊಮ್ಮೆ ಏನಾಗುತ್ತೆ ಅಂತಂತಂದರೆ, ನೀವು ಹೋಗ್ತೀರಿ ಡಾಕ್ಟ್ರ್ ಹತ್ರ, ಏನೋ ಒಂದು ಆಗಿದ್ದರಿಂದ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ. ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಅಂತಂತಂದರೆ ಆ ಇಂಜೆಕ್ಷನಲ್ಲಿ ಏನಿರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಡು ಯು ನೋ ವಾಟ್ ಈಸ್ ದೇರ್ ಇನ್ಸೈಡ್ ದ ಇಂಜೆಕ್ಷನ್? ನೋ. ಇಂಜೆಕ್ಷನ್ ಒಳಗಡೆ ಯಾವ ಒಂದು ಮೆಡಿಸಿನ್ ಇದೆ, ಯಾವ ಡ್ರಗ್ ಕಂಟೆಂಟ್ ಇದೆ, ಅದರಲ್ಲಿ ಏನು ಹಾಕಿದ್ದಾರೆ, ನಿಜವಾಗ್ಲೂ ಮೆಡಿಸಿನ್ ಇದೆಯಾ ಅಥವಾ ಬಿಸ್ಲೇರಿ ವಾಟರ್ ಇದೆಯಾ? ವಿ ಡೋಂಟ್ ನೋ. ಇದಕ್ಕೆ ಸೈಕಾಲಜಿಯಲ್ಲಿ ಪ್ಲೆಸಿಬೋ ಎಫೆಕ್ಟ್ ಅಂತಂದು ಕರೀತಾರೆ ಮೈ ಡಿಯರ್ ಫ್ರೆಂಡ್ಸ್. ಪ್ಲೆಸಿಬೋ ಎಫೆಕ್ಟ್. ಪ್ಲೆಸಿಬೋ ಎಫೆಕ್ಟ್ ಮೀನ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವುದನ್ನು ನಂಬುತ್ತೆ ಆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಇದನ್ನು NLP ಸೆಷನ್ ಅಂತ ನಾನು ಕಂಡಕ್ಟ್ ಮಾಡ್ತೀನಿ ನಿಮಗೆ ಮುಂದೆ ಒಂದು ಮಾಸ್ಟರ್ ಮೈಂಡ್ ಸೆಷನಲ್ಲಿ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ವೆಲ್, ಇಲ್ಲಿ ನಾನು ನಿಮಗೇನು ಹೇಳಿಕ್ಕೆ ಹೋಗ್ತಾ ಇದ್ದೀನಿ, ಡಾಕ್ಟ್ರ್ ಹತ್ರ ಇರುವಂಥ ಫೇತು ನಿಮ್ಮ ರೋಗ ಹೇಗೆ ವಾಸಿ ಮಾಡುತ್ತೋ ಹಾಗೆಯೇ ಗುರುಗಳ ಮೇಲೆ ಇರುವಂಥ ಫೇತು ನಿಮಗೆ ಅವರು ಕಲಿಸುವಂಥ ವಿಷಯ ತಲೆ ಒಳಗಡೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸಿ, ಈಗ ನಾನು ಇಲ್ಲಿ ಕೂತು ಕಲಿಸ್ತಾ ಇದ್ದೀನಿ, ಎಲ್ಲೆಲ್ಲೋ ಯಾವ್ಯಾವ ಊರಿಂದನೇ ಕೂತು ಕಲಿತಾ ಇದ್ದೀರಿ. ಈ ಒಂದು ಸಮ್ ಪೀಪಲ್ ಆರ್ ಲರ್ನಿಂಗ್ ಬೈ ಮೀ ಫ್ರಾಮ್ ಅಬ್ರಾಡ್ ಆಲ್ಸೋ. ಎಸ್, ನಾಟ್ ಓನ್ಲಿ ಕರ್ನಾಟಕ, ವಿದೇಶದಿಂದನೂ ಈ ಕ್ಲಾಸಲ್ಲಿ ಆನ್ಲೈನಲ್ಲಿ ಪ್ರೆಸೆಂಟ್ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ವಿದೇಶಗಳಿಂದಲೂ ಪ್ರೆಸೆಂಟ್ ಇದ್ದಾರೆ. ನಮ್ಮ ಲಾಸ್ಟ್ ಬ್ಯಾಚಲ್ಲೂ ಸಹ ಸುಮಾರು ಜನ 2 to 3 ಮೆಂಬರ್ಸ್ ಫಾರಿನ್ದಿಂದ ಅಟೆಂಡ್ ಆಗ್ತಾಯಿದ್ರು. ಈ ಬ್ಯಾಚಲ್ಲೂ ಇದ್ದಾರೆ. ಹೌದಾ? ನೀವೀಗ ಎಲ್ಲಿಂದ ಅಟೆಂಡ್ ಆಗ್ತಾ ಇದ್ರಿ, ನಾನೀಗ ನನ್ನ ಮನೆಯಿಂದ ಈಗೇನು ನಾನು ನಿಮಗೆ ಕಲಿಸ್ತಾ ಇದ್ದೀನಿ, ಈ ವಿಷಯ ನಿಮ್ಮ ಮೈಂಡ್ ಒಳಗಡೆ ಜಸ್ಟ್ ಆ್ಯಸ್ ಎ ಇನ್ಫಾರ್ಮೇಷನ್ ಆಗಿ ಹೋದರೆ ಅದು ಏನಾಗುತ್ತೆ ಅಂತಂದರೆ ಕೆಲವು ದಿನಗಳಲ್ಲಿ ಹೋಗ್ಬಿಡುತ್ತೆ. ಬಟ್ ಅದು ಇನ್ಫಾರ್ಮೇಷನ್ ಆಗಬಾರ್ದು, ನಾಲೆಜ್ ಆಗಬೇಕು. ಆ ನಾಲೆಜ್ ಆಗಬೇಕು ಅಂತಂತಂದರೆ ನಿಮಗೆ, ರಿಪೀಟ್, ನಿಮಗೆ ನನ್ನ ಮೇಲೆ 100% ನಂಬಿಕೆ ಇರಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಆಮ್ ಹ್ಯಾವಿಂಗ್ 100% faith that I am going to teach you effectively. But are you having 100% faith on me? That makes the difference. That produces the result. Very important. ಆ ಫೇತ್ ನಿಮ್ಮಲ್ಲಿ ಇರಬೇಕು. ಬಿಕಾಸ್ ಫೇತ್ ಕ್ಯಾನ್ ಮೂವ್ ದ ಮೌಂಟೇನ್.
ಎಸ್, ಫೇತ್ ಇದ್ದರೆ ಮಾತ್ರ ವರ್ಕ್ ಆಗೋದು. ಓಕೆ ಫ್ರೆಂಡ್ಸ್, ಅದಕ್ಕೋಸ್ಕರ ಯು ಶುಡ್ ಹ್ಯಾವ್ 100% ಫೇತ್ ಆನ್ ಮೀ. ಹೌ ಮೆನಿ ಆಫ್ ಯು ಆರ್ ಹ್ಯಾವಿಂಗ್ ದ 100% ಫೇತ್ ಆನ್ ಮೀ? ಜಸ್ಟ್ ಟೈಪ್ IHF. I have faith. IHF. IHF in a chat box. IHF in a chat box. Good. I have faith. I have faith. I have faith. Very, very important. Okay. ಫ್ರಾಮ್ ಕೆ ಅಂತಂತಂದು ಒಬ್ಬರು ಚಾಟ್ ಮಾಡಿದ್ರಿ. ನಿಮ್ಮ ಹೆಸರನ್ನ ಟೈಪ್ ಮಾಡಿ ಅಲ್ಲಿ. ಜಸ್ಟ್ ಟೈಪ್ ಯುವರ್ ನೇಮ್. ಫ್ರಾಮ್ ಕೆ ಅಂತಂದು ಟೈಪ್ ಮಾಡಿದ್ರು. ಓಕೆ, ವೆರಿ ಗುಡ್. Wonderful, friends. So next very important point, patience. Whenever you are learning, you should have patience in your mind. Patience ಅನ್ನ ಹೊಂದಿರಬೇಕು. ಓವರ್ ನೈಟಲ್ಲಿ ನನಗೆ ಇಂಗ್ಲೀಷ್ ಬರಬೇಕು ಅಂತಂತಂದರೆ ಆಗಲ್ಲ. ಯು ನೀಡ್ ಟು ವರ್ಕ್ ಹಾರ್ಡ್ ವರ್ಕ್ ಮಾಡಬೇಕಲ್ಲಿ. ನೀವು ಅಲ್ಲಿ ಎಫರ್ಟ್ ಹಾಕಬೇಕು. ಹೌದಾ? ನಿಮ್ಮಿಂದ ಆ ಪೇಷನ್ಸು ಕ್ರಿಯೇಟ್ ಆಗಬೇಕು ನಿಮ್ಮಲ್ಲಿ. ಓಕೆ, ಕೆಲವೊಬ್ರು ಏನು ಮಾಡ್ತಾರೆ, ಸರ್ ನಾನು ಕ್ಲಾಸಿಗೆ ಹಚ್ಚಿದ ತಕ್ಷಣ 100% ಪರ್ಫೆಕ್ಟ್ ಆಗಿಬಿಡ್ತೀನ, ಅಥವಾ ನಾನು 100% ಮಾತನಾಡಿ ಬಂದುಬಿಡುತ್ತಾ? ಸಿ ಮೈ ಡಿಯರ್ ಫ್ರೆಂಡ್ಸ್, ದೇರ್ ಈಸ್ ನೋ ಗ್ಯಾರಂಟಿ ದ್ಯಾಟ್ ಯು ಆರ್ ಗೋಯಿಂಗ್ ಟು ಸ್ಪೀಕ್ 100% perfect English after completing my course. But there is a guarantee that definitely you will become better than before. I am going to assure you. But becoming better than before is depending upon your efforts. You may become better by only doing the work correctly what I am going to give you in my class. ನಾನು ನಿಮಗೆ ಏನನ್ನ ಕೊಡ್ತೀನಿ ಅದನ್ನು ಮಾಡೋದ್ರಿಂದ ನೀವು ಬೆಟರ್ ಆಗ್ಬೋದು. ಬಿಕಾಸ್ see, nobody can claim that I am 100% perfect in speaking English, because in the matter of language, my dear friends, nobody can claim that yes, I am 100% perfect. It may be any language. You may take Kannada language, you may take Hindi language, you may take English language. Among the languages in the whole world, nobody can claim that I am 100% perfect, because languages always evolve. ಅವು ಬೆಳೀತಾನೆ ಇರುತ್ತೆ. ಲ್ಯಾಂಗ್ವೇಜ್ ಯಾವಾಗಲೂ ಗ್ರೋ ಆಗ್ತಾ ಇರುತ್ತೆ. ಡೇ ಬೈ ಡೇ ದ ನ್ಯೂ ವರ್ಡ್ಸ್ ಆರ್ ಗೋಯಿಂಗ್ ಟು ಬಿ ಜಾಯಿನ್ಡ್. ದ ನ್ಯೂ ಕೈಂಡ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಜಾಯಿನ್ಡ್. ಒಂದು ಫೇಸ್ ಇರುತ್ತೆ, ಆ ಒಂದು ಫೇಸ್ ಆದ ತಕ್ಷಣ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಚೇಂಜಸ್ ಆಗ್ತಾನೆ ಬರುತ್ತೆ. ಹಾಗೆಯೇ ಸಿ, ಲರ್ನಿಂಗ್ ಲ್ಯಾಂಗ್ವೇಜ್ ಈಸ್ ಲೈಕ್ ಇಟ್ಸ್ ಲೈಕ್ ಅ ಬಿಗ್ ಸಿ, ಮೈ ಡಿಯರ್ ಫ್ರೆಂಡ್ಸ್. ಬಿಗ್ ಸಿ. Throughout our life, we need to be learner throughout our life. ಅದಕ್ಕೆ ಬಸವನವ್ರು ಯಾವಾಗಲೂ ಅಂತಿದ್ರು, ನನಗೆ ಗೊತ್ತಿರೋದು ಸಾಸಿವೆ ಕಾಳಷ್ಟು, ಕಲಿಯೋದು ಸಾಗರದಷ್ಟು ಅಂತಂತಂದು. ಅರ್ಥ ಆಗುತ್ತಾ? ಅಂದರೆ ನಾವು ಎಷ್ಟೇ ಕಲಿತರೂ ಮತ್ತೆ ನಾವು ಕಲಿಲೇಬೇಕಾಗಿರುತ್ತೆ, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಆದರೆ ನನ್ನ ಕೋರ್ಸ್ನಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಮುಂಚೆ ಹೇಗಿದ್ರು ಅದಕ್ಕಿಂತಲೂ 100% ಬೆಟರ್ ಆಗ್ತೀರಿ. ಬಟ್ ಆ ಬೆಟರ್ಮೆಂಟ್ ಬರಬೇಕು ಅಂತಂತಂದರೆ ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು. ಅದಕ್ಕೆ ಪೇಷನ್ಸ್ ಇರಬೇಕು. ಸರ್, ಒಂದು ಕ್ಲಾಸ್ ಆದಮೇಲೆ 2 ಕ್ಲಾಸ್ ಅಂತ ಬಂದುಬಿಡುತ್ತಾ? ನೋ. ನನ್ನ ಒಂದು ಜರ್ನಿ ಹೇಗಿರುತ್ತೆ, ನಾನು ಕಲಿಸುವಂಥ ಒಂದು ಸ್ಟೈಲ್ ಹೇಗಿರುತ್ತೆ ಅಂದರೆ, ನಾನು ನಿಮಗೆ ಬೇಸಿಕ್ನಿಂದನೇ ಸ್ಟಾರ್ಟ್ ಮಾಡ್ತೀನಿ. ಎಸ್, ಐ ಸ್ಟಾರ್ಟ್ ಫ್ರಮ್ ABCD itself, because so many people, they don't know what are the vowels and consonants in English. Yes, even though they know consonants and the vowel, they don't know the sounds, the difference between the sounds, the difference between accent difference ಗೊತ್ತಿರಲ್ಲ. ಹೌದಾ? ಆದ್ದರಿಂದ ನಾನು ಬಿಗಿನಿಂಗ್ನೇ ಸ್ಟಾರ್ಟ್ ಮಾಡ್ತೀನಿ ನಿಮಗೆ. ವೆಲ್, ಬಟ್ ಅವುಗಳನ್ನು ಕಲಿಬೇಕು ಅಂತಂತಂದರೆ, ನೀವು ಪರ್ಫೆಕ್ಟ್ ಆಗಬೇಕು, ನೀವು ಬೆಟರ್ ಆಗಬೇಕು ಅಂತಂತಂದರೆ ನಿಮ್ಮಲ್ಲಿ ಪೇಷನ್ಸ್ ಇರಬೇಕು. ಆ ಫೇತ್ ಮತ್ತು ಪೇಷನ್ಸ್ನಿಂದ ನೀವು ನನ್ನ ಕ್ಲಾಸಿಗೆ ಜಾಯಿನ್ ಆಗಿ ಅಟೆಂಡ್ ಮಾಡಿದ್ದೆ ಆದರೆ 100% ನೀವು ಕಲಿಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ಸಮ್ ಟೈಮ್ ವಾಟ್ ಹ್ಯಾಪನ್ಸ್, ಸಮ್ ಪೀಪಲ್ ದೇ ಯೂಶಲಿ ದೇ ಡೋಂಟ್ ಹ್ಯಾವ್ ಪೇಷನ್ಸ್ ಇರಲ್ಲ ಕೆಲವೊಬ್ಬರಿಗೆ. ಅವ್ರು ಏನು ಮಾಡ್ತಾರೆ ಅಂತಂತಂದರೆ,
See, my approach is different. ಏನೋ ಯಾವಾಗಲೂ ಟೀಚಿಂಗಲ್ಲಿ ನನ್ನ ಒಂದು ಅಪ್ರೋಚ್ ಡಿಫ್ರೆಂಟ್ ಆಗಿರುತ್ತೆ. ನಾನು ಡಿಫ್ರೆಂಟ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಇರ್ತೀನಿ. ಆಮೇಲೆ ಪ್ರತಿ ಬ್ಯಾಚಲ್ಲೂ ಏನನ್ನಾದರೂ ನಾನು ಚೇಂಜಸ್ ಮಾಡ್ತಾನೆ ಇರ್ತೀನಿ. ಈಗ ಫಸ್ಟ್ ಬ್ಯಾಚ್ ತೊಗೊಂಡಂಗೆ ಸೆಕೆಂಡ್ ಬ್ಯಾಚಲ್ಲಿ ಇರಲ್ಲ, ಸೆಕೆಂಡ್ ಬ್ಯಾಚಿಂದ ಹಾಗೆಯೇ ಥರ್ಡ್ ಬ್ಯಾಚಲ್ಲಿ ಇರಲ್ಲ, ಒಂಚೂರು ಚೇಂಜಸ್ ಇದ್ದೇ ಇರುತ್ತೆ. ಇವತ್ತು ನಾನು ನಿಮಗೆ ಏನೋ ಒಂದು ಕಲಿಸ್ತಾ ಇದ್ದೀನಿ ಅಂತಂದು ಇಟ್ಕೊಳ್ಳಿ. ಕಲಿಸ್ತಾ ಇರಬೇಕಾದ್ರೆ ಅದರ ಹಿಂದೆ ರೀಸನ್ ಇರುತ್ತೆ. ಆ ರೀಸನ್ ನಿಮಗೆ ಯಾವಾಗ ಗೊತ್ತಾಗತ್ತೆ? ನೀವು ಪೂರ್ತಿಯಾಗಿ ಸೆಷನ್ ಅಟೆಂಡ್ ಮಾಡಿ, ನನ್ನ ಕೋರ್ಸನ್ನು ಅಟೆಂಡ್ ಮಾಡಿದಾಗ ಗೊತ್ತಾಗತ್ತೆ. ಆದರೆ ಕೆಲವೊಬ್ಬರಿಗೆ ಅಷ್ಟು ಪೇಷನ್ಸ್ ಇರೋಲ್ಲ, ಎಲ್ಲ ಒಂದೇ ದಿನದಲ್ಲಿ ಬಂದುಬಿಡಬೇಕು. ಅಂಥವ್ರಿಗೆ ಈ ಕೋರ್ಸ್ನಿಂದ ಬೆನಿಫಿಟ್ ಆಗಲ್ಲ. ನಾಟ್ ಓನ್ಲಿ ಫ್ರಮ್ ಮೈ ಕೋರ್ಸ್, even though they may attend anybody's course in the whole world, even though from heaven, the God Brahma appears in front of them, and if he wishes to change, they are not going to change themselves, because patience ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಹರೀಶ್ ಎಕ್ಸಾಂಪಲ್ ಇಲ್ಲಿ ತಗೊಳ್ತೀನಿ. ಹರೀಶ್ ಈಗ ಈ ಕ್ಲಾಸಲ್ಲಿ ಇದೆಯಾ? ಹರೀಶ್ ಎಲ್ಲಿ? If you are there, please type I in a chat box. Harish from Lingasuru, are you there? If you are there, please type I in a chat box. Yes, Harish is there. Okay, let me take a name of Harish. Sometime I may take your name while giving an example, but don't take it personally. ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ತೆಗೆದುಕೊಳ್ತಾ ಇರ್ತೀನಿ ಹೆಸರುಗಳನ್ನು. ಆದರೆ ನಾನು ಹಂಗಂತಂದು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದಲ್ಲ, ಬಟ್ ಓನ್ಲಿ ಎಕ್ಸಾಂಪಲ್ಗೋಸ್ಕರ. ಈಗ ಹರೀಶ್ಗೆ ಒನ್ ಡೇ ಹರೀಶ್ ಹ್ಯಾಸ್ ಗಾಟ್ ಅ ಟೂತ್ ಆ್ಯಕ್, ಹಲ್ಲು ಬಂದ್ರಿಂದ ಅವನು ಯೋಚನೆ ಮಾಡ್ತಾ ಇದ್ದಾನೆ, ತುಂಬ ತಳ್ಕೊಳ್ಳಾರ್ದು, ಸಿವಿಯರ್ ಆಯ್ತದು. ದೆನ್ ಅವನು ನೋಡ್ತಾನೆ, ಅಲ್ಲೊಂದು ಕ್ಲಿನಿಕ್ ಇರುತ್ತೆ, ಕ್ಲಿನಿಕ್ಕಿಗೆ ಹೋಗ್ತಾನೆ ಡೆಂಟಿಸ್ಟ್ ಹತ್ರ. ಆ ಡೆಂಟಿಸ್ಟ್ ಮೇಲೆ ಬರೆದಿರ್ತಾರೆ ಚೈನೀಸ್ ಡೆಂಟಲ್ ಕ್ಲಿನಿಕ್ ಅಂತಂದು. ಸೊ ಅಲ್ಲಿ ಚೈನೀಸ್ ಡೆಂಟಲ್ ಕ್ಲಿನಿಕ್ ಅಂತಂದು ಒಳಗಡೆ ಹೋಗ್ತಾನೆ. ಅಲ್ಲಿ ನೋಡ್ತಾ ಇದ್ದಾನೆ, ಚೈನೀಸ್ ಏಮ್ ಆಗ್ಬಿಡ್ತಾನೆ, ಅವನಿಗೆ ಮಲಗಿಸ್ಬಿಡ್ತಾನೆ. ಒಳಗಡೆ ಹೋದ ತಕ್ಷಣ ಮಲಗಿಸಿ ಒಂದು ದೊಡ್ಡ ಡಬ್ಬಣದ ಸೂಜಿ ಥರ ಇರುವಂತಹ ಒಂದು ಮೊಳೆನ ತೆಗೆದುಕೊಂಡು ಆ ಹರೀಶನ ಕಾಲಿನ ಹೆಬ್ಬಳಿಗೆ ಚುಚ್ಚಲಿಕ್ಕೆ ಬರ್ತಾ ಇದ್ದಾನೆ. ಹೋಗಿ ಹರೀಶಂದ, ಹೇ ವಾಟ್ ದ ಹ್ಯಾಲ್ ಯು ಆರ್ ಡೂಯಿಂಗ್? ಓ ಮೈ ಗುಡ್ನೆಸ್, ಐ ಹ್ಯಾವ್ ಗಾಟ್ ಎ ಟೂತ್ ಆ್ಯಕ್ ಹಿಯರ್ ಆ್ಯಂಡ್ ಯು ಆರ್, ಓ ಏನು ಮಾಡ್ತಾ ಇದೆಯಾ ನೀನು? ಆವಾಗ ಡಾಕ್ಟರ್ ಹೇಳ್ತಾನೆ, ಶಟ್ ಅಪ್, ಐ ನೋ ಮೈ ಬಿಸ್ನೆಸ್. ಅಂದರೆ ಅಲ್ಲಿ ಡಾಕ್ಟರ್ ಕೊಡ್ತಾ ಇರುವಂಥ ಚಿಕಿತ್ಸಾ ವಿಧಾನ ಯಾವುದದು? ಅಕ್ಯುಪ್ರೆಷರ್ ವಿಧಾನದ ಮೂಲಕ ಚಿಕಿತ್ಸೆ ಕೊಡ್ತಾ ಇದ್ದಾನೆ. ಅವನು ಚೈನೀಸ್ ಡಾಕ್ಟರು. ಇಲ್ಲಿ ಅಕ್ಯುಪ್ರೆಷರ್ ವಿಧಾನದಲ್ಲಿ ಅವರಿಗೆ ಹಲ್ಲು ಇಲ್ಲಿ ಬಂದರೂ ಕಾಲಿನ ಹೆಬ್ಬಳಿಗೆ ಅವ್ರು ಚುಚ್ಚೋದು. ಬಿಕಾಸ್ ಹಲ್ಲಿನ ನರ ಕಾಲಿನ ಹೆಬ್ಬಳಲ್ಲಿರುತ್ತೆ. ಈಗಿದು ಡಾಕ್ಟ್ರಿಗೆ ಗೊತ್ತಿದೆ ಮೈ ಡಿಯರ್ ಫ್ರೆಂಡ್ಸ್, ಆದರೆ ಹರೀಶನ್ಗೆ ಗೊತ್ತಿದೆಯಾ? ಹಿ ಡಸಂಟ್ ನೋ. ಈಗ ಹರೀಶನ್ಗೆ ಯಾವಾಗ ಗೊತ್ತಾಗುತ್ತೆ ಅದು? ಎಸ್, ಅವನು ಪೇಷನ್ಸಿಂದ ಕೂತ್ಕೊಂಡು, ಹೌದು ಇದು ಈ ಥರ ಚಿಕಿತ್ಸೆ ಇದೆ ಮತ್ತು ಹೀಗೆ ಮಾಡೋದ್ರಿಂದ ನಮಗೆ ಆರಾಮಾಗುತ್ತೆ ಅಂತಂದು ಅವನು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಬಟ್ ಆ ಪೇಷನ್ಸು ಅವನಿಗಿಲ್ಲ. ಹಾಗೆಯೇ ಈಗ ನಾನಿಲ್ಲೇ ನಿಮಗೆ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ. ನಾನು ಕೆಲವೊಮ್ಮೆ ಬೇರೆ ಬೇರೆ ವಿಷಯಗಳು ನಿಮಗೆ ಹೇಳ್ತಾ ಇರಬೇಕಾದ್ರೆ ಕೆಲವೊಬ್ಬರು, ಓ ಮೈ ಗುಡ್ನೆಸ್, ವೈ ಸರ್ ಈಸ್ ಟೀಚಿಂಗ್ ದೀಸ್ ಆಲ್ ಕೈಂಡ್ ಆಫ್ ಸ್ಟಫ್ಸ್, I have joined this course for learning spoken English and sir is telling some other thing. Oh my goodness, why have I joined? ಈ ರೀತಿ ಅಲ್ಲಿಗೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಂಥವ್ರಿಗೆ ನಾನು ಹೇಳೋದೇನು ಗೊತ್ತಾ? ಶಟ್ ಅಪ್, ಐ ನೋ ಮೈ ಬಿಸ್ನೆಸ್. ಅಂಡರ್ಸ್ಟುಡ್? ವೆರಿ ಇಂಪಾರ್ಟೆಂಟ್. ನಿಮಗೆ ನನ್ನ ಈ ಶಿಬಿರದಿಂದ ಬೆನಿಫಿಟ್ ಬರಬೇಕು ಅಂತಂತಂದರೆ ಫೇತ್ ಮತ್ತು ಪೇಷನ್ಸ್ ಎರಡು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ವೆಲ್, ಇಫ್ ಇಟ್ ಈಸ್ ಕ್ಲಿಯರ್, ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಪೇಷನ್ಸ್ ಥ್ರೂಔಟ್ ದ ಜರ್ನಿ ಆಫ್ ಲರ್ನಿಂಗ್ ಇಂಗ್ಲಿಷ್? ಜಸ್ಟ್ ಟೈಪ್ I have patience, IHP in a chat box. IHP in a chat box. Yes, very good. Super. Wonderful friends, super. And next, this is very important. What is that? Have enthusiasm. ನಿಮ್ಮಲ್ಲಿ ಉತ್ಸಾಹವನ್ನು ಹೊಂದಿರಬೇಕು. Always, whenever you are learning something, you should have enthusiasm, because
So many people, they always tell that, sir, I learn but I forget, sir, I learn I forget, sir. Why it happening, sir? I don't know. ನಾನು ಕಲಿತೀನಿ ಮರ್ತು ಬಿಡ್ತೀನಿ ಅಂತಾರೆ. ನೀವು ಕೇಳೋದಿರ್ಬೋದು, ಓದೋದಿರ್ಬೋದು, ಯಾವುದೇ ವಿಷಯ ನಿಮ್ಮ ಮೈಂಡಲ್ಲಿ ನೆನಪಲ್ಲಿ ಉಳಿಬೇಕು ಅಂತಂತಂದ್ರೆ, ಇಲ್ಲಿ ನಮ್ಮ ಮೈಂಡಲ್ಲಿ ಎರಡು ರೀತಿಯ ಮೈಂಡ್ ಇದಾವೆ. ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ನಿಂದ ನೀವು ವಿಷಯಗಳನ್ನ ಕಲಿತಾಗ ನೀವು ಬೇಗನೆ ಮರಿತೀರಿ, ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಓನ್ಲಿ 10% ಆಫ್ ಪವರ್. ಬಟ್ ಸಬ್ ಕಾನ್ಷಿಯಸ್ ಮೈಂಡಿಂದ ನೀವು ವಿಷಯಗಳನ್ನ ಕಲಿತಾಗ ಯು ಆರ್ ಗೋಯಿಂಗ್ ಟು ರಿಮೆಂಬರ್ 90%, ಬಿಕಾಸ್ ದ ಸಬ್ ಕಾನ್ಷಿಯಸ್ ಮೈಂಡ್ ಈಸ್ ದ ಸ್ಟೋರ್ ಹೌಸ್ ಆಫ್ ಮೆಮೊರಿ. So then why people, they don't learn from subconscious mind? It's because they don't be enthusiastic. That is the problem. ನೀವು ಯಾವಾಗ ಉತ್ಸಾಹದಿಂದ ಇರ್ತೀರಿ, ಆಟೋಮೆಟಿಕ್ ಆಗಿ ವಿಷಯಗಳು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗ್ತವೆ. ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಆಗೋದು ಯಾವಾಗ? ಉತ್ಸಾಹದಿಂದ ಇದ್ದಾಗ. ಟೆಲ್ ಮೀ, ಹೌ ಮೆನಿ ಆಫ್ ಯು ಹ್ಯಾವ್ ಬೀನ್ ಟು ಮೂವೀಸ್? ಯು ಮೈಟ್ ಹ್ಯಾವ್ ಸೀನ್ ಸೋ ಮೆನಿ ಮೂವೀಸ್, ನೋ, ಇನ್ ದ ಪಾಸ್ಟ್. ಎಷ್ಟೋ ಜನ ಪಿಕ್ಚರ್ ನೋಡಿದ್ದೀವಿ. Just imagine yourself that you have watched 3 hours movie continuously and you have studied 1 hour continuously. Among them, which is going to be stored in your mind more? 3 ತಾಸು ಫಿಲ್ಮ್ ನೋಡಿದಾಗ 1 ತಾಸು ಅಭ್ಯಾಸ ಮಾಡಿದಾಗ ಯಾವುದು ನೆನಪಿನಲ್ಲಿ ಉಳಿಯುತ್ತೆ ನಿಮಗೆ? Yes, which is going to be remember more in your mind for long period. Akshata is telling movie, Avinash is telling film. Yes, Sujata madam is telling movie, Harish is telling film. Yes, definitely the movie is going to be remembered more. Yes, even though you watched that movie 25 years ago, 30 years ago, you can still narrate the story, my dear friends. Just see in your home, if there are any grandmother or grandfather, ask them, tell them any film story of Dr. Rajkumar. Tell them Bangarada Manusha. How was the Bangarada Manusha, Tata? You can ask them. And suddenly Tata gets enthusiasm and he can narrate the whole story in front of you. How it could be possible by him to remember such a things for such a long period of the time is because while watching the movie we are always enthusiastic. ಮೂವಿ ನೋಡ್ತಾ ಇರಬೇಕು, ತುಂಬ ಉತ್ಸಾಹವನ್ನು ಹೊಂದಿರ್ತೀವಿ. ಓಕೆ, ಅಲ್ಲಿ ನಗ್ತಾ ಇರಬೇಕಾದ್ರೆ ನಗ್ತಾ ಇರ್ತೀವಿ, ಅಳ್ತಾ ಇರಬೇಕಾದ್ರೆ ಅಳ್ತಾ, ಎಮೋಷನಲ್ ಉತ್ಪತ್ತಿ ಆಗ್ತಾ ಇರುತ್ತೆ ಅಲ್ವಾ. ಆ್ಯಂಡ್ ಫೈಟಿಂಗ್ ಶೀನ್ಗಳು ರೋಷ ಉಕ್ಕಿ ಹರಿತಾ ಇರುತ್ತೆ ಅಲ್ಲಿ. ಎಸ್ ಆರ್ ನೋ? ಎವ್ರಿಡಿ ಬಿಕಮ್ಸ್ ಹೀರೋ. ಎಲ್ಲರೂ ಅಲ್ಲಿ ಹೀರೋ ಆಗ್ತಾ ಇರ್ತಾರೆ ಅಲ್ವಾ. ಅಂದರೆ ಅಷ್ಟು ನಾವು ಇನ್ವಾಲ್ವ್ಮೆಂಟ್ ಆಗಿರ್ತೀವಿ ಉತ್ಸಾಹದಿಂದ. ಅದೇನೇ ನೋಡಿ, ನೀವು ಓದ್ತಾ ಇರಬೇಕಾದ್ರೆ ಸಪ್ಪಗೆ ಕೂತಿರ್ತೀವಿ ನಾವು. ವೆಲ್, ಅದಕ್ಕೋಸ್ಕರ ಅದು ನನ್ನ ನೆನಪಿನಲ್ಲಿ ಉಳಿಯಲ್ಲ. ಹಾಗೆಯೇ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತಂತಂದರೆ, ಈಗ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಿ, ನೀವು ಎಲ್ಲಿಂದ ಅಟೆಂಡ್ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಆದರೆ ವೆರಿ ಇಂಪಾರ್ಟೆಂಟ್, ನೀವು ಉತ್ಸಾಹದಿಂದ ಅಲ್ಲಿ ಕೂತಿದ್ದೀರಾ, ಅದು ತುಂಬ ಇಂಪಾರ್ಟೆಂಟ್. ಉತ್ಸಾಹ ಇದೆ ಇಲ್ಲ ಅಂತಂದು ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ಮುಖದಲ್ಲಿ ನಗು ಇದೆ. ಹ್ಯಾವ್ ಅ ಸ್ಮೈಲ್ ಆನ್ ಯುವರ್ ಫೇಸ್. ಕಮ್ ಆನ್, ಹ್ಯಾವ್ ಅ ಸ್ಮೈಲ್, ಹ್ಯಾವ್ ಅ ಸ್ಮೈಲ್. ಸಮ್ ಪೀಪಲ್ ವಿತ್ ಹ್ಯಾವಿಂಗ್ ಅ ಸೀರಿಯಸ್ ಫೇಸ್ ದೇ ಹ್ಯಾವ್ ಸ್ಟಾರ್ಟ್, ಏನೋ ಸ್ಪೋಕನ್ ಇಂಗ್ಲೀಷ್ ಕಲಿಸ್ತಾರಂತ, ನೋಡೋಣ ತಾಳಿ ಏನು ಕಲಿಸ್ತಾರೋ. ಈ ರೀತಿಯಾಗಿ ಫುಲ್ಲು ಸೀರಿಯಸ್ ಆಗಿ ಯಾರು ಕೂತಿರ್ತಾರೋ they are not going to learn. Yes, my dear friends, ಸೀರಿಯಸ್ ಆಗಿದ್ದರೆ ನಿಮ್ಮ ವಿಷಯಗಳು ಅರ್ಥ ಆಗಲ್ಲ. ಎಸ್, ಸೀರಿಯಸ್ ಪೀಪಲ್ ಎಲ್ಲಿರ್ತಾರೆ? ದೇ ಆಲ್ವೇಸ್ ಇನ್ ICU. Serious people are always in a ICU. What is the long form of ICU? You may tell that ICU is, intensive care unit. But I always tell ICU is I see you. I repeat, I see you. ಅಂದರೆ ನಾನು ನಿಮ್ಮನ್ನು ನೋಡ್ಲಿಕ್ಕೆ ಬರ್ತೀನಿ. ಎಲ್ಲಿ? ಆ ಚಿಕ್ಕ ಕಿಂಡಿಲಿ. ಯಾರು ಸೀರಿಯಸ್ ಆಗಿರ್ತಾರೆ ಅವ್ರು ಅಲ್ಲಿರ್ತಾರೆ. ನಾವು ಆ ಸೀರಿಯಸ್ ಇಲ್ಲಲ್ಲ, ಅದಕ್ಕೋಸ್ಕರ ಎಲ್ಲಿರ್ಬೇಕೀಗ? ಕ್ಲಾಸಲ್ಲಿರಬೇಕು. ಹೌದಾ? ಉತ್ಸಾಹದಿಂದ ಇರಬೇಕು, ನಗ್ತಾ ನಗ್ತಾ ಇರಬೇಕು. ಓಕೆ, ಜಸ್ಟ್ ಹ್ಯಾವ್ ಅ ಸ್ಮೈಲ್ ಆನ್ ಯುವರ್ ಫೇಸ್ ಆ್ಯಂಡ್ ಜಸ್ಟ್ ಟೈಪ್ SMILE, smile in a chat box, and having a smile on your face, not having a seriousness. Come on, Manish is telling a smile, Nalini madam is telling smile, Akshata is telling a smile,
Raghunandan is telling Nilama, Preeti, Krishna. Very good. Super, super, super. Wonderful, wonderful. Okay, friends. So next, very important. So then now I would like to ask you one question. You know, you have joined for this spoken English course. Now tell me some reasons couldn't why couldn't you learn spoken English? Come on, just type the reasons in a chat box. ನಿಮಗೆ ಇಲ್ಲಿ ತನಕ ಯಾಕೆ ಸ್ಪೋಕನ್ ಇಂಗ್ಲಿಷನ್ನ ಕಲೀಲಿಕ್ಕಾಗಿಲ್ಲ? What are the problems? What kind of a problems are you going to face? Just type in a chat box. Yes, whatever things you have typed in a chat box, actually, these are not the proper reasons. The one thing in your life why you couldn't learn spoken English, it's because that is one thing, my dear friends. The biggest problem is mindset. The biggest problem is mindset. This is very, very important. Mindset. ನೀವು ನಿಮ್ಮ ಮೈಂಡ್ಸೆಟ್ ಅನ್ನ ಯಾವ ರೀತಿಯಾಗಿ ಇಟ್ಕೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಚಿದಾನಂದ ಸರ್ ಈಸ್ ಟೆಲ್ಲಿಂಗ್ ಐ ಹ್ಯಾವ್ ನೋ ಗುಡ್ ಟೀಚರ್. See, if you don't have a good teacher, you could have found a good teacher. ನಿಮಗೆ ಗುಡ್ ಟೀಚರ್ ಇರಲಿಲ್ಲ ಅಂತ ನೀವು ಗುಡ್ ಟೀಚರ್ ಹುಡುಕೊಳ್ಬೇಕಾಗಿತ್ತು. ವೈ? ಯಾಕೆ ಹುಡುಕೊಳ್ಳಿಲ್ಲ? ಎಸ್, ನಾನು ಅದನ್ನೇ ಹೇಳಿದ್ನಲ್ಲ. ಸೊ ವಿ ಆಲ್ವೇಸ್ ಟೆಲ್ಲಿಂಗ್ ನಮ್ಮ ಮೈಂಡ್ಸೆಟ್ನ ಪ್ರಾಬ್ಲಮ್. ನಾವು ಈಗ ಹೇಳಿದ್ದು ಎಕ್ಸ್ಟರ್ನಲ್ ಥಿಂಗ್ಸ್ ಅಂತಂದ್ರೆ, ಸೊ ನನಗೆ ಒಳ್ಳೆ ಟೀಚರ್ ಇರಲಿಲ್ಲ, ಅಥವಾ ನನಗೆ ಸ್ಕೂಲಲ್ಲಿ ಕರೆಕ್ಟಾಗಿ ಕಲಿಸ್ಲಿಲ್ಲ, ಅಥವಾ ನಾನು ಕನ್ನಡ ಮೀಡಿಯಂದಲ್ಲಿ ಓದಿದವನು, ನನಗೆ ಗ್ರಾಮರ್ ಗೊತ್ತಿರಲಿಲ್ಲ, ನನ್ನಲ್ಲಿ ಶೈನೆಸ್ ಇತ್ತು, ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ನೀವೇನೀಗ ಒಂದು ರೀಸನ್ಸ್ಗಳನ್ನ ಹೇಳಿದ್ರಿ, ಇವೆಲ್ಲವೂ ರೀಸನ್ಸ್ಗಳು, ಎಲ್ಲಿ ಹೊರಗಡೆಯ ರೀಸನ್ಸ್ಗಳು, ಹೌದಾ? ಆದ್ರೆ ಯಾಕೆ ನಮಗೆ ಕಲೀಲಿಕ್ಕೆ ಆಗಿಲ್ಲ ಅಂತಂತಂದ್ರೆ, ಬಿಕಾಸ್ ಆಫ್ ಮೀ. ನಾನು 100% ಕಲೀಲೇಬೇಕು ಅಂತಂತಂದು ಮನಸ್ಸು ಮಾಡಿರ್ಲಿಲ್ಲ, ಆದ್ರಿಂದ ನಾನು ಕಲಿತಿಲ್ಲ. I never made my mind 100% to learn. I never put an effort 100% to learn. I never having that kind of a commitment in my life 100%. That's why I couldn't learn. ಆ ಒಳಗಡೆಯಿಂದ ನಮಗೆ ಕಲಿಲೇಬೇಕು ಅನ್ನುವಂಥ ಅನಿವಾರ್ಯತೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿರ್ಲಿಲ್ಲ, ಆದ್ರಿಂದ ನಮಗೆ ಕಲೀಲಿಕ್ಕಾಗಿಲ್ಲ. How many of you agree for it? Just type AGR in a chat box. Just type AGR. Agree. Just type AGR. Yes, that's the reason. Yes, everybody are typing agree. ಅಂದ್ರೆ ನಾವು 100% ನಾವು ಮನಸ್ಸು ಮಾಡಿಲ್ಲ, ಅದೇ ಪ್ರಾಬ್ಲಮ್. ದ ಮೈಂಡ್, ನಮ್ಮ ಒಂದು ಇಂಟೆನ್ಷನ್. ಯಾವಾಗಲೂ ಯಾವುದೇ ಒಂದು, ಐ ಆಲ್ವೇಸ್ ಟೆಲ್ ಇಟ್ ಟು ವೆನೆವರ್ ಐ ಟೇಕ್ ಅ ಸೆಷನ್ ಟು ದ ಸ್ಟೂಡೆಂಟ್ಸ್, ಐ ಆಲ್ವೇಸ್ ಟೆಲ್ ದೆಮ್, ಸಿ ಇಫ್ ಯು ವಾಂಟ್ ಟು ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್, ಯು ಹ್ಯಾವ್ ಟು ಬರ್ನ್ ಯುವರ್ ಬೋಟ್. ಯು ಹ್ಯಾವ್ ಟು ಬರ್ನ್ ಯುವರ್ ಬೋಟ್. ನಿಮ್ಮ ಜೀವನದ ಹಡಗನ್ನ ಅಂದ್ರೆ ಅದನ್ನ ಸುಟ್ಬಿಡ್ಬೇಕು ಅಂತಂತಂದು. ಸರ್ ಏನು ಹಂಗಂದ್ರೆ ಅರ್ಥ ಕೇಳಿಸ್ಕೊಳ್ಳಿ. ದ ಗ್ರೇಟ್ ಕಿಂಗ್ ಅಲೆಕ್ಸಾಂಡರ್ ಒಂದ್ಸತಿ ಒಂದು ರಾಷ್ಟ್ರದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದ ತಕ್ಷಣನೇ ಸಮುದ್ರದ ಮೂಲಕ ಅವ್ರು ಹೋಗಿರ್ತಾರೆ, ದಂಡೆಗೆ ಹೋಗ್ತಾರೆ. ಅಲ್ಲಿ ದ ಅಲೆಕ್ಸಾಂಡರ್ ಆಸ್ ಹ್ಯಾವಿಂಗ್ ಓನ್ಲಿ 1,000 ಸೋಲ್ಜರ್ಸ್. ವೆಲ್, ಬಟ್ ಅಲ್ಲಿ ಹೋಗಿ ನೋಡ್ತಾರೆ ಅವರು, ಅಪೋನೆಂಟ್ ಕಿಂಗ್ ಹತ್ರ ಮೋರ್ ದೆನ್ 50,000 ಸೋಲ್ಜರ್ಸ್ ಇದ್ದಾರೆ. ಮೈಟಿ ಆರ್ಮಿ ಇಸ್ ದೇರ್, ಮೈಟಿ ಆರ್ಮಿ. ಆ 50,000 ಸೈನಿಕರಲ್ಲಿ ಜಸ್ಟ್ 1,000 ಸೋಲ್ಜರ್ಸ್ ಅಲ್ಲಿ ಯೋಚನೆ ಮಾಡಿ.
ಅದು ಗೊತ್ತಾದ ತಕ್ಷಣನೇ ಅಲ್ಲಿ ಏನಾಗ್ಬಿಡ್ತು ಗೊತ್ತಾ, ಆ 1000 ಸೋಲ್ಜರ್ಸು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವಾಪಸ್ ಹೋಗ್ಲಿಕ್ಕೆ ಅವ್ರು ರೆಡಿ ಆಗ್ತಾರೆ. ಇಲ್ಲ, ನಮ್ಮಿಂದ ಆಗಲ್ಲ, ವಿ ಕ್ಯಾನ್ ನಾಟ್ ಡೂ ಇಟ್, ವಿ ಕ್ಯಾನ್ ನಾಟ್ ವಿನ್. ಆನ್ ದಟ್ ಟೈಮ್, Alexander, what he did, he burned the boat. Yes, he burned the ship. ಆ ಒಂದು ದೊಡ್ಡ ಹಡಗೆ ಏನಿರುತ್ತೆ ಸಿಪ್ಪು, ಅದನ್ನ ಸುಟ್ಬಿಟ್ಟ ಅವನು. ಸುಟ್ಟ ತಕ್ಷಣನೇ ಅಲ್ಲಿ ಅವಾಗ ಹೇಳ್ತಾನೆ ಅವ್ರಿಗೆ, ಎಲ್ಲರೂ ಆಶ್ಚರ್ಯ ಆಗ್ತಾರೆ, ಯಾಕೆ ಇವನು ಸುಟ್ಟ ಅಂತಂದು. ಅವಾಗ ಸೋಲ್ಜರ್ಸ್ ಕೇಳ್ತಾನೆ, ಏನೋ ದೇರ್ ಈಸ್ ನೋ ಅದರ್ ಚಾಯ್ಸ್ ಇನ್ ಯುವರ್ ಲೈಫ್ ನಾವ್, ಐದರ್ ಯು ಹ್ಯಾವ್ ಟು ಬೀಟ್ ದೆಮ್ ಆರ್ ಯು ಹ್ಯಾವ್ ಟು ಡೈ. ದೇರ್ ಈಸ್ ನೋ ಎಸ್ಕೇಪ್ ಗೇಟ್ ಇನ್ ಯುವರ್ ಲೈಫ್. ಈಗ ನೀವು ಇಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು, ಆ ಸೈನಿಕರನ್ನ ಕೊಂದು ಅವ್ರನ್ನ ಗೆಲ್ಬೇಕು, ಇಲ್ಲ ಅಂತಂದ್ರೆ ನೀವೇ ಸಾಯ್ಬೇಕು. ಡೂ ಆರ್ ಡೈ, ಡೂ ಆರ್ ಡೈ, ಡೂ ಆರ್ ಡೈ. ನೆಸೆಸಿಟಿ, ನೆಸೆಸಿಟಿ. ಈ ನೆಸೆಸಿಟಿ ಯಾವಾಗ ಕ್ರಿಯೇಟ್ ಆಯ್ತು ನೋಡಿ, ಆ 1000 ಸೋಲ್ಜರ್ಸು 50,000 ಸೈನಿಕರ ಒಂದು ಬಲ ಇದ್ದಂತ ರಾಜನನ್ನ ಸೋಲಿಸಿದ್ರು. ಅಂಡ್ ದಟ್ ಅಲೆಕ್ಸಾಂಡರ್ ವಾನ್ ದಟ್ ಬ್ಯಾಟಲ್, ಮೈ ಡಿಯರ್ ಫ್ರೆಂಡ್ಸ್. ಯಾಕೆ? ಡೂ ಆರ್ ಡೈ, ಡೂ ಆರ್ ಡೈ. ದೇರ್ ಈಸ್ ನೋ ಎಸ್ಕೇಪ್ ಗೇಟ್. ಹಂಗೆ ನಮ್ಮ ಮೈಂಡಲ್ಲಿ ನಾವು ಯಾಕೆ ನಾವು ಇಲ್ಲಿ ತನಕ ಎಷ್ಟೇ ಕ್ಲಾಸ್ಗಳಿಗೆ ಹೋದರೂ ಕಲಿಲಿಕ್ಕಾಗಿಲ್ಲ, ಎಷ್ಟೇ ಬುಕ್ಸ್ಗಳನ್ನ ಓದ್ಲಿಕ್ಕೆ ಕಲಿಲಿಕ್ಕಾಗಿಲ್ಲ, ಏನೇ ಮಾಡಿದ್ರು ನಮ್ಗೆ ಯಾಕೆ? ಬಿಕಾಸ್ ನಾವು ಆಲ್ವೇಸ್ ದಟ್ ವಿ ಗೆಟ್ ಅ ಆಪ್ಷನ್ ಇನ್ ಯುವರ್ ಲೈಫ್. ವೆನ್ ಯು ಹ್ಯಾವ್ ಅ ಅದರ್ ಆಪ್ಷನ್ ಇನ್ ಯುವರ್ ಲೈಫ್, then you may not get a success. When you don't have any option in your life, and when you concentrate on only one thing, then definitely you are going to get success. ಅದಕ್ಕೆ ನಿಮ್ಮ ಮೈಂಡ್ಸೆಟ್ ಅನ್ನ ಹೆಂಗ್ ಮಾಡ್ಕೋಬೇಕು ಅಂತ, ಯು ನೀಡ್ ಟು ಟೆಲ್ ಇನ್ ಯುವರ್ ಮೈಂಡ್ ದ್ಯಾಟ್ ಎಸ್, ದಿಸ್ ಈಸ್ ದ ಲಾಸ್ಟ್ ಅಂಡ್ ಫೈನಲ್ course I am going to attend for learning English. This is the last chance. And whatever I am going to do, I am going to put my 100% effort. ನಾನೀಗ 100% ಎಫರ್ಟ್ ಹಾಕ್ತೀನಿ, ಕಲಿತೀನಿ. ಇಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಈ ರೀತಿ ನಿಮ್ಮ ಮೈಂಡ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ, ಅನಿವಾರ್ಯತೆನ ಸೃಷ್ಟಿ ಮಾಡ್ಕೊಳ್ಳಿ. ವೆನ್ ಯು ಕ್ರಿಯೇಟ್ such a kind of a mindset in your life, when you create the necessity is the mother of invention, my dear friends. ಅವಾಗ ನೀವು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇದೆ, ಅವಾಗ ನೀವು ಇಂಗ್ಲಿಷ್ನ ಕಲಿಲಿಕ್ಕೆ ಸಾಧ್ಯ ಇದೆ. ಸೊ ದೆನ್ ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ಹ್ಯಾವ್ such a kind of a mindset in your life? Just type strong mindset. Okay, SM in a chat box. Strong mindset, strong mindset, strong mindset. Okay, everybody typing strong mindset, strong mindset. Wonderful, wonderful, super, 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 super. Good, 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 good. Wonderful. Okay. And so many people, why they are unable to learn English is because they are having underconfident nature. Your underconfident nature kills all the things in your life. Okay, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೋ ಇದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಅ 4 ಜಾಬ್. ನಿಮಗೆ 4 ಜಾಬ್ ಸಿಗ್ತವೆ, and you don't get a good opportunities, and there is no promotion also. Suppose if you are working somewhere, you don't get a promotion in your job if you don't have a super confident nature in your mind. If you are having the underconfident nature, stagnancy of a business, if you are doing a business, see here one word comes, stagnancy. Stagnancy ಅಂತಂದ್ರೆ ಏನು? ಸ್ಟ್ಯಾಗ್ನೆನ್ಸಿ ಅಂತಂದ್ರೆ ನಿಂತ ನೀರ ಹಾಗೆ ಇರುವುದು, ಅಂದ್ರೆ ಕಾನ್ಸ್ಟಂಟ್ ಆಗಿ ಇರುವುದು, ಚೇಂಜ್ ಆಗದೇ ಇರುವುದಕ್ಕೆ ಸ್ಟ್ಯಾಗ್ನೆಂಟ್ ಅಂತ ಅಂತಾರೆ. ಸ್ಟ್ಯಾಗ್ನೆನ್ಸಿ. ಸಿ ನಾವು ಹೌ ವಿ ಶುಡ್ ಡೆವಲಪ್ ವೊಕ್ಯಾಬ್ಯುಲರಿ. ಯಾವಾಗಲೂ ವೊಕ್ಯಾಬ್ಯುಲರಿಗಳನ್ನ ಯಾವಾಗ ನಾವು ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ, ವೊಕ್ಯಾಬ್ಯುಲರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪೀಕಿಂಗ್ ಇಂಗ್ಲಿಷ್. ಸಿ ಈಗ ಸ್ಟ್ಯಾಗ್ನೆನ್ಸಿ ನಿಮ್ಗೆ ಗೊತ್ತಿಲ್ಲ, ಈಗ ನಾನು ಹೇಳಿದೆ ನಾವು ಯಾವಾಗಲೂ ಚೇಂಜ್ ಆಗದೇ ಇರುವುದಕ್ಕೆ
ದೃಢವಾಗಿರೋದಕ್ಕೆ, ಸ್ಥಿರವಾಗಿ ಇರೋದಕ್ಕೆ, ಸೇಮ್ ಇರೋದಕ್ಕೆ ಸ್ಟ್ಯಾಗ್ನೆನ್ಸಿ ಅಂತಾರೆ. ನಿಂತ ನೀರ ಹಾಗೆ. ಜೀವನದಲ್ಲಿ ನಾವು ನಿಂತ ನೀರಾಗಿರಬಾರ್ದು, ಯಾವಾಗಲೂ ಹರಿತಾ ಇರುವ ನೀರಾಗಿರಬೇಕು. ಬಿಕಾಸ್ ನಿಂತ ನೀರು ಕೆಟ್ಟು ಹೋಗುತ್ತೆ, ಹರಿತಾ ಇರುವ ನೀರು ಯಾವಾಗಲೂ ಕೆಡಲ್ಲ. ಎಸ್ ಆರ್ ನೋ? ಅಬ್ಸಲ್ಯೂಟ್ಲಿ ಎಸ್. ಅದೇ ರೀತಿ ಇಲ್ಲಿ ಸ್ಟ್ಯಾಗ್ನೆನ್ಸಿ ಅನ್ನುವಂಥ ವರ್ಡನ್ನು ಯಾವ ಕಾಂಟೆಕ್ಸ್ಟಲ್ಲಿ ನಾನು ಯೂಸ್ ಮಾಡಿದೆ, ಹೌ ಡಿಡ್ ಐ ಯೂಸ್ ಇಟ್ ಇನ್ ಅ ಸೆಂಟೆನ್ಸ್, ಯು ನೀಡ್ ಟು ರಿಮೆಂಬರ್ ಇಟ್. ನೀವು ಜಸ್ಟ್ ಆ ವರ್ಡ್ನ ಬಹ್ಯಾಟ್ ಮಾಡಿದರೆ ಕಲಿಕ್ಕಾಗಲ್ಲ. ಅದರ್ವೈಸ್ ದಟ್ ಸೋ ಮೆನಿ ಪೀಪಲ್ ದೇ ಮೈಟ್ ಹ್ಯಾವ್ ಲರ್ನ್, ದೇ ಮೈಟ್ ಹ್ಯಾವ್ ರಿಮೆಂಬರ್ ದ ವರ್ಡ್ಸ್ ಥ್ರೂ ಡಿಕ್ಷನರಿ. ಇನ್ ಡಿಕ್ಷನರಿ ಯು ಮೇ ಸಿ ಮೋರ್ ದೆನ್ ಲ್ಯಾಕ್ ವರ್ಡ್ಸ್. ಎಸ್, ನಿಮಗೆ ಲಕ್ಷ ಲಕ್ಷ ವರ್ಡ್ಸ್ಗಳು ಡಿಕ್ಷನರಿ ಸಿಗ್ತವೆ. ಆದರೆ ಯಾಕೆ ಡಿಕ್ಷನರಿಯಿಂದ ನಮಗೆ ಶಬ್ದಗಳನ್ನು ಕಲೀಲಿಕ್ಕಾಗಲ್ಲ ಅಂತಂತಂದರೆ, ಅಲ್ಲಿ ನಾವು ಶಬ್ದಗಳನ್ನ ಬ್ಯಾಪಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಯಾವ ಸಿಚುವೇಶನ್ ಯೂಸ್ ಮಾಡ್ತಾರೆ ಅದನ್ನ ನಾವು ನೆನಪಿಟ್ಕೋಬೇಕು. ಎಸ್, ಸ್ಟ್ಯಾಗ್ನೆನ್ಸಿ ಆಫ್ ಅ ಬಿಸ್ನೆಸ್. ಹೌ ಯು ವೇರ್ ಇನ್ ದ ಪಾಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್. ಹೌ ಯು ಆರ್ ಇನ್ ದ present is important. How you are going to be in future, that is also important. If you are as same as how you were in the past, then you are not going to get a better result in your future. ನಿನ್ನೆ ತನಕ ಹೇಗಿದ್ರಿ, ನಿನ್ನೆ ತನಕ ಏನು ಯೋಚನೆಗಳು ಮಾಡ್ತಾ ಇದ್ರಿ, ನಿನ್ನೆ ತನಕ ನೀವು ಹೇಗೆ ಲೈಫನ್ನು ಲೀಡ್ ಮಾಡಿದ್ರಿ, ನಿನ್ನೆ ತನಕ ಯಾವ ರೀತಿ ಹ್ಯಾಬಿಟ್ಸ್ಗಳನ್ನ ಹೊಂದಿದ್ರಿ, ಅದೇ ರೀತಿ ಇವತ್ತೂ ಹೊಂದಿದ್ರೆ ನಿಮಗೆ ನಿನ್ನೆ ತನಕ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆಯೋ ಇವತ್ತು ಅದೇ ರೀತಿ ರಿಸಲ್ಟ್ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲ ಸರ್ ನಮಗೆ ಫ್ಯೂಚರ್ಲಿ ಬೆಟರ್ ರಿಸಲ್ಟ್ ಸಿಗಬೇಕು ಅಂತಂತಂದ್ರೆ ನಿನ್ನೆ ತನಕ ಏನು ಮಾಡ್ತಾ ಇದ್ರಿ ಅದನ್ನ ಬಿಟ್ಬಿಟ್ಟು ಇವತ್ತು ನೀವು ಚೇಂಜ್ ಆಗಬೇಕು. ಹೌದಾ? ಅಂದರೆ ಸ್ಟ್ಯಾಗ್ನೆನ್ಸಿನ ಹೊಂದಿರಬಾರ್ದು. ಆವಾಗ ನಿಮ್ಮ ಲೈಫ್ ಏನಾಗುತ್ತೆ, ಫ್ಯೂಚರ್ಲಿ ಬೆಟರ್ ಆಗುತ್ತೆ. ವೆಲ್, ಆ್ಯಂಡ್ ಇಫ್ ಯು ಆರ್ ಹ್ಯಾವಿಂಗ್ ಅಂಡರ್ ಕಾನ್ಫಿಡೆಂಟ್ ನೇಚರ್, ಹೌಫುಲ್ ರಿಲೇಷನ್ಶಿಪ್. ಹೌಫುಲ್ ಅಂತಂತಂದ್ರೆ ಏನು? ಹೌಫುಲ್ ಇದು ಒಂದು ಹೊಸ ವರ್ಡ್. ಹೌಫುಲ್ ಅಂತಂತಂದ್ರೆ ಮಿಸರೇಬಲ್, ತುಂಬ ಕೆಳಮಟ್ಟದ ರಿಲೇಷನ್ಶಿಪ್ ಕೆಟ್ಟೋಗ್ಬಿಡ್ತವೆ, ರಿಲೇಷನ್ಶಿಪ್ ಕೆಡ್ತವೆ ನಾವು ಅಂಡರ್ ಕಾನ್ಫಿಡೆಂಟ್ ಇದ್ದರೆ. ಸೊ ಅದಕ್ಕೋಸ್ಕರ ಹಾಗಾದರೆ ನಮ್ಮ ಲೈಫಲ್ಲಿ ನಾವು ಅಂಡರ್ ಕಾನ್ಫಿಡೆಂಟ್ ಇರಬಾರ್ದು. ಏನು ಮಾಡಬೇಕು? ಸೂಪರ್ ಕಾನ್ಫಿಡೆಂಟ್ ಆಗಿರಬೇಕು. ಸೂಪರ್ ಕಾನ್ಫಿಡೆಂಟ್ ನೇಚರ್ನ ಹೊಂದಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಬೆಟರ್ ಜಾಬ್ಸ್. ವೆನ್ ಯು ಆರ್ ಫೀಲಿಂಗ್ ಸೂಪರ್ ಕಾನ್ಫಿಡೆಂಟ್ ಆನ್ ದಟ್ ಟೈಮ್ ಯುವರ್ ಮೈಂಡ್ works very efficiently, very effectively. Okay, on that time you may get a better job, you may face interview well, you may get a better job. If you are a worker, if you are an employee, if you are having a super confident nature in your life, you may get a promotion. And if you are doing any business, you may get a business growth in your life, and your relationship are going to be improved. You are going to have a healthy relationship, and in your job you may get lots of travel opportunities, traveling to the whole world. Because when you achieve something in your job, when you fulfill the target, on that time you may get so many opportunities of traveling the whole world, isn't it? And quality, always you will get the quality time to spend more time with your loved ones. ಓಕೆ, ಈಗ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂತಂದರೆ, ಬಿಕಾಸ್ ನಾವು ಸೂಪರ್ ಕಾನ್ಫಿಡೆಂಟ್ ನೇಚರ್ನ ಹೊಂದಿಲ್ಲ. ಸೂಪರ್ ಕಾನ್ಫಿಡೆಂಟ್ ನೇಚರ್ನ ಹೊಂದಿಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಬೆಟರ್ ಜಾಬ್ ಇಲ್ಲ, ಪ್ರಮೋಷನ್ ಇಲ್ಲ, ಬಿಸ್ನೆಸ್ ಗ್ರೋತ್ ಇಲ್ಲ. ಆದ್ದರಿಂದ ನಮಗೆ ಬರುವಂಥ ಸ್ಯಾಲ್ರಿ ನಮಗೆ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾ ಟೈಮ್ ಮತ್ತೆ ಏನಾದರೂ ಮಾಡ್ಲಿಕ್ಕೆ ಹೋಗ್ತೀವಿ. ಅದಕ್ಕೆ ನಮ್ಮ ಕ್ವಾಲಿಟಿ ಟೈಮನ್ನು ಫ್ಯಾಮಿಲಿ ಕೊಡ್ಲಿಕ್ಕೆ ಆಗಲ್ಲ. ಬಟ್ ವೆನ್ ಯು ಆರ್ ಹ್ಯಾವಿಂಗ್ ಅ ಸೂಪರ್ ಕಾನ್ಫಿಡೆಂಟ್ ನೇಚರ್, ಆನ್ ದಟ್ ಟೈಮ್ ಯು ಮೇ ಗೆಟ್ lots of other opportunities. In less time you are going to earn lots of money, my dear friends. Okay, on that time you may have a time to spend, you may have a time for spending time more with your family, your loved ones. ಅದಕ್ಕೋಸ್ಕರ ನಾನು ಹೇಳ್ತೀನಿ ಸೂಪರ್ ಕಾನ್ಫಿಡೆಂಟ್ ನೇಚರ್ನ ನೀವು ಹೊಂದಿರಬೇಕು. ಓಕೆ, even though people are having they know very well that ನಾವು ಸೂಪರ್ ಕಾನ್ಫಿಡೆನ್ಸ್ ಹೊಂದಿರಬೇಕು ಅಂತಂದ್ರೆ, ಆದರೆ ಯಾಕೆ ಅವರಿಂದ ಆಗಲ್ಲ ಅಂತಂದರೆ ವಿ ಆಲ್ವೇಸ್ ಹೇಟ್ ಚೇಂಜಸ್. ನಾವು ಯಾವಾಗಲೂ ಚೇಂಜನ್ನು ನಮ್ಮ ಮೈಂಡಲ್ಲಿ ನಾವು ತಕ್ಷಣವೇ ತಗೊಳ್ಳಲ್ಲ. ನಮ್ಗೆ ಯಾವಾಗಲೂ ಹೇಗೆ ಅಂತಂತಂದರೆ, ನಾವು ನಿನ್ನೆ ಹೇಗಿದ್ವಿ ಅದೇ ಥರ ಇವತ್ತು ಇರಲಿಕ್ಕೆ ನಾವು ಇಷ್ಟಪಡ್ತೀವಿ. ವೆಲ್, ವಿ ಆಲ್ವೇಸ್ ಹೇಟ್ ಚೇಂಜಸ್.
ಯಾರಾದರೂ ಚೇಂಜ್ ಆಗ್ರಿ ಅಂತಂದ್ರೆ ನಮಗೆ ಆಗಿ ಬರಲ್ಲ. ಬಿಕಾಸ್ ನಮಗೇನಾಗಿರುತ್ತೆ ಅಂತಂದರೆ ನಮ್ಮ ಮೈಂಡಲ್ಲಿ ಕಂಫರ್ಟ್ ಝೋನಲ್ಲಿ ನಾವು ಇರ್ತೀವಿ. ಎಕ್ಸ್ಟ್ರಾ ಎಫರ್ಟ್ ಹಾಕ್ಲಿಕ್ಕೆ ಇಷ್ಟಪಡಲ್ಲ, ಬೇಗನೆ ಎದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಒಂಚೂರು ಏನಾದರೂ ತ್ಯಾಗ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅದರಿಂದ ಏನಾಗುತ್ತೆ, ಚೇಂಜ್ ಆಗುತ್ತಲ್ಲ ಲೈಫು. ಅದೇ ಪ್ರಾಬ್ಲಮ್. ಸಮ್ ಪೀಪಲ್ ದೇ ಆರ್ ಹ್ಯಾವಿಂಗ್ ಅ ಮೈಂಡ್ ಸೆಟ್ ದ್ಯಾಟ್ ಕೆಲವೊಬ್ಬರಿಗೆ ಈಗ ಇರುವಂಥ ಪರಿಸ್ಥಿತಿನೇ ಮುಂದೆ ಇದ್ರೂ ಅದೇ ಚೆನ್ನಾಗಿರುತ್ತೆ ಅಂತಂದು ತಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ದೇ ಡೋಂಟ್ ವಾಂಟ್ ಟು ಹ್ಯಾವ್ ಅ ಚೇಂಜಸ್ ಇನ್ ದಿಯರ್ ಲೈಫ್ ಬಿಕಾಸ್ ದೇ ಹ್ಯಾವ್ ಅಡ್ಜಸ್ಟೆಡ್ ದೇರ್ ಮೈಂಡ್ ವಿತ್ ದ ಮಿಡಿಯಾಕ್ರಿಟಿ ಲೈಫ್. ಅಂದರೆ ಸಾಧಾರಣ ಜೀವನಕ್ಕೆ ಅವರ ಮೈಂಡು ಸೆಟ್ ಆಗಿಬಿಟ್ಟಿರುತ್ತೆ. ಅವರು ಅದ್ಭುತವಾದಂಥ ಜೀವನವನ್ನು ಬಯಸಲ್ಲ. ವೆರಿ ಇಂಪಾರ್ಟೆಂಟ್. ಓಕೆ, ಸರಿ ಸರ್. ಹಾಗಾದರೆ ನಾವು ಏನು ಮಾಡಬೇಕು? ಚೇಂಜ್ ಆಗಬೇಕು. ಯು ನೀಡ್ ಟು ಚೇಂಜ್. ಒಬ್ಬ ಜೈಲಲ್ಲಿ ಈ ಕಾಲಕೋಟಿ ಅಂತಾರೆ ನೋಡಿ, ಕಾಲಕೋಟಿ ಕತ್ತಲೆಯ ಕೋಣೆಯಲ್ಲಿ ಒಂದು ದೊಡ್ಡ ಅಪರಾಧ ಮಾಡಿರ್ತಾನೆ. ಅವನಿಗೆ ಒಂದು 10 ವರ್ಷ ಕತ್ತಲೆ ಕೋಣೆಯಲ್ಲೇ ಇರಬೇಕು ಅಂತಂದು ಹೇಳ್ತಾರೆ. ಕತ್ತಲೆ ಕೋಣೆಯಲ್ಲಿ ಹಾಕಿರ್ತಾರೆ. ಅವನಿಗೆ ಚೂರು ಬೆಳಕು ನೋಡಿಲ್ಲ ಅವನು. ಓಕೆ, ಅವನಿಗೆ ಎಲ್ಲ ಅಲ್ಲೇ ಒಳಗಡೆ ಸಪ್ಲೈ ಆಗ್ತಾ ಇರುತ್ತೆ. ಕೆಳಗಡೆಯಿಂದ ಒಂಚೂರು ಫುಡ್ಡನ್ನು ಕೊಡ್ತಾ ಇರ್ತಾರೆ. ಅದು ನೈಟು. ಒಂಚೂರು ಬೆಳಕು ನೋಡಿರಲ್ಲ ಅವನು 10 ವರ್ಷ ಆಗುತ್ತೆ. ಅವನ ಶಿಕ್ಷೆ ಮುಗಿಯುತ್ತೆ. ಅವನನ್ನು ಹೊರಗಡೆ ಕರ್ಕೊಂಬರ್ತಾರೆ. ಹೊರಗಡೆ ಕರ್ಕೊಂಬಂದ ತಕ್ಷಣ ಅವನು ಏನು ನೋಡ್ತಾನೆ, ಫಸ್ಟ್ ಬೆಳಕನ್ನು ನೋಡಿದ ತಕ್ಷಣ ಅವನಿಗೆ ಕಣ್ಣುಗಳು ಚುಚ್ಚಿದಂಗೆ ಆಗ್ತವೆ. ಅವನಂತ, ಅಯ್ಯೋ, ನನಗೆ ಈ ಬೆಳಕನ್ನ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನನ್ನನ್ನು ಹೋಗಿ ಆ ಕತ್ತಲೆ ಕೋಣೆಯಲ್ಲೇ ಹಾಕಿ. ನಾನು ಹೊರಗಡೆ ಇರ್ಲಿಕ್ಕೆ ಇಷ್ಟಪಡೋದು, ನನಗೆ ಫಸ್ಟ್ ಆ ಕತ್ತಲೆ ಕೋಣೆಯಲ್ಲಿ ಹಾಕಿ ಅಂತಂದು ಹೇಳ್ತಾನೆ. ಸೊ ಫ್ರೆಂಡ್ಸ್, ದೆನ್ ಯಾಕೆ ಅವನು ಹಂಗಂತ ಇದ್ದಾನೆ? ಬಿಕಾಸ್ ಅವನು ತನ್ನ ಮೈಂಡನ್ನು, ತನ್ನ ಬಾಡಿಯನ್ನ ಆ ಕತ್ತಲೆಯ ಜೀವನದ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಇದಕ್ಕೆ ಮಿಡಿಯಾಕ್ರಿಟಿ ಲೈಫ್ ಅನ್ನೋದು, ಸಾಧಾರಣ ಜೀವನ. ಯಾಕೆ ನಮ್ಮಿಂದ ಲೈಫಲ್ಲಿ ಸಕ್ಸಸ್ ಆಗ್ತಿದ್ದಾರೆ? ಬಿಕಾಸ್ ವಿ ಅಡ್ಜಸ್ಟೆಡ್ ಅವರ್ ಮೈಂಡ್. ವಿ ಹ್ಯಾವ್ ಸೆಟ್ ಅವರ್ ಮೈಂಡ್ ಟು ಲೀಡ್ ಅ ಮಿಡಿಯಾಕ್ರಿಟಿ ಲೈಫ್. ದ್ಯಾಟ್ಸ್ ವಾಟ್ ಓನ್ಲಿ. ವಿ ಡೋಂಟ್ ಥಿಂಕ್ ಬಿಗ್ ಇನ್ ಅವರ್ ಲೈಫ್. ನಾವು ದೊಡ್ಡದಾಗಿ ಯೋಚನೆ ಮಾಡಲ್ಲ. whenever we go for shopping something, we always see the price first. We don't see the material. We don't see the item. Why? It's because our mindset is a mediocrity ನ ಹೊಂದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೀಗ ಒಂದು ಕಾರ್ನನ್ನು ತಿನ್ಲಿಕ್ಕೆ ಹೋಗಿದ್ದೀರಾ. ಅಲ್ಲಿ 3 ಒಂದು ಇಟ್ಟಿದ್ದಾರೆ, ಸೈಜ್ 3 ಸೈಜ್ ಇಟ್ಟಿದ್ದಾರೆ: ಲಾರ್ಜ್, ಮೀಡಿಯಂ and small. Which one you are going to order? Most of the people are going to order medium. You know why? Because we don't think big. ನಾವು ದೊಡ್ಡದಾಗಿ ಯೋಚನೆ ಮಾಡಲ್ಲ. Some people always, when they go to hotel, they always order for buy to tea, 1 buy 2 tea. That's totally in their life. They are getting only 50% of result, because continuously they are feeding to their mind buy two, adjusting with a mediocrity life. ಅದಕ್ಕೋಸ್ಕರ ಅವರ ಮೈಂಡ್ ಏನಾಗ್ಬಿಟ್ಟಿದೆ, ಆ ಒಂದು ಲೈಫ್ಗೆ ಅಡ್ಜಸ್ಟ್ ಆಗಿದೆ. ಚೇಂಜಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಇಫ್ ಯು ವಾಂಟ್ ಟು ಗೆಟ್ ಸಕ್ಸಸ್, ಯು ನೀಡ್ ಟು ಬ್ರಿಂಗ್ ಅ ಚೇಂಜ್ ಇನ್ ಯುವರ್ ಲೈಫ್. ಓಕೆ, ಸೊ ದೆನ್ ಹೌ ಮೆನಿ ಆಫ್ ಯು are going to bring the change in your life? Just type I change in a chat box. I change in a chat box. Just type I change. Yes. So many people are typing I change. Very good. Super. Okay, friends. And next, this is very, very important. Mindset. ನಮ್ಮ ಮೈಂಡ್ ಸೆಟ್ ಅಂತ ಅನ್ನೋದು ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಈ ಮೈಂಡ್ ಸೆಟ್ ಅಲ್ಲಿ ಏನಂತಂದ್ರೆ, ವೈ ವಿ ಹೇಟ್ ಚೇಂಜಸ್, ವಿ ನೆವರ್ ಚಾಲೆಂಜ್ ಸ್ಟೇಟಸ್ ಕೋ. ಸ್ಟೇಟಸ್ ಕೋ ಅಂತಂತಂದ್ರೆ ಈಗಿದ್ದ ಸ್ಥಿತಿಯನ್ನ ನಾವು ಚಾಲೆಂಜ್ ಮಾಡಲ್ಲ. ಚಾಲೆಂಜ್ ಅಂತಂತಂದ್ರೆ ಏನು? ವಿ ಆಲ್ವೇಸ್ ಯೂಸ್ ಟು
ಮೇಕ್ ಅ ಚಾಲೆಂಜ್ ಟು ಅವರ್ ಸೆಲ್ಫ್. ನಮ್ಮನ್ನು ನಾವು ಚಾಲೆಂಜ್ ಮಾಡ್ಕೋಬೇಕು. ಓಕೆ, ಸಿ, ಗೆಟಿಂಗ್ ಅಪ್ till sleeping until 7 o'clock ಈಸ್ ಮೈ ರೂಟೀನ್. 7 ಗಂಟೆ ತನಕ ನಾನು ಮಲ್ಕೊಳ್ತೀನಿ, ಇದು ರೂಟೀನ್. ಇಟ್ಸ್ ಅ ಹ್ಯಾಬಿಟ್. ಈಗ ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತಂತಂದ್ರೆ ಐ ನೀಡ್ ಟು ಗೆಟ್ ಅಪ್ ಅರ್ಲಿ. 1 hour ಅಲ್ಲಿ ಹೇಳಬೇಕು, 2 hours ಅಲ್ಲಿ ಹೇಳಬೇಕು. ಈಗಿರುವಂಥ ಸ್ಥಿತಿನ ನಾವು ಚಾಲೆಂಜ್ ಮಾಡಬೇಕು. ಸ್ಟೇಟಸ್ ಕೋ ಅಂತಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್, ಸ್ಟೇಟಸ್ ಕೋ ಪ್ರೆಸೆಂಟ್ ಸಿಚುವೇಶನ್ನ ಚಾಲೆಂಜ್ ಮಾಡಬೇಕು. ಎಸ್, ಐ ಆಮ್ ಗೋಯಿಂಗ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಐ ಗಿವ್ ಅ ಟೈಮ್ ಟು ಪ್ರಾಕ್ಟೀಸ್ ಇಂಗ್ಲೀಷ್. ಚಾಲೆಂಜ್ ಮಾಡಬೇಕು ನಾನು. ವೆಲ್, ಸಮನ್ ಹ್ಯಾಸ್ ಟು ಬ್ರೇಕ್ ಇಟ್. ಯಾವಾಗ ಬೇರೆಯವರು ಬ್ರೇಕ್ ಮಾಡ್ತಾರೆ ಅವಾಗ ನಮ್ಮ ಮೈಂಡ್ಸೆಟ್ಟು ಏನಾಗುತ್ತೆ ಗೊತ್ತಾ, ಅಲ್ಲಿ ಚೇಂಜ್ ಆಗುತ್ತೆ. ಬಿಕಾಸ್ ನಾವು ನಮ್ಮ ಮೈಂಡಲ್ಲಿ ನಂಬಿಟ್ಟಿರ್ತೀವಿ, ಇಲ್ಲ ನನ್ನಿಂದ ಬೆಳಿಗ್ಗೆ ಬೇಗ ಹೇಳಲಿಕ್ಕಾಗಲ್ಲ, ನನ್ನಿಂದ ಇಂಗ್ಲೀಷ್ ಕಲೀಲಿಕ್ಕಾಗಲ್ಲ, ನನ್ನಿಂದ ಇಂಗ್ಲೀಷ್ ಮಾತನಾಡಲಿಕ್ಕಾಗಿಲ್ಲ, ಈ ರೀತಿ ಬಿಲೀಫ್ಸ್ಗಳು ನಮ್ಮ ಮೈಂಡಲ್ಲಿ ತುಂಬಿಕೊಂಡಾಗ ನಾವು ವಿ ನೆವರ್ ಚಾಲೆಂಜ್ ಅವರ್ ಸ್ಟೇಟಸ್. ನಾವು ನೋಡಬೇಕು, some other people what they are having, ಅವರಿಂದ ಆ ಒಂದು ಸ್ಥಿತಿನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂತಂದ್ರೆ, ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂತಂದ್ರೆ, ಓಕೆ, ಸಾಧ್ಯ ಇದೆ ಅಂತಂದ್ರೆ ನಿಮ್ಮಿಂದನೂ ಸಾಧ್ಯ ಅಂತ ನೀವು ತಿಳ್ಕೋಬೇಕು. ಡು ಯು ನೋ ಕ್ರಿಕೆಟ್? ಹೌ ಮೆನಿ ಆಫ್ ಯು ನೋ ಕ್ರಿಕೆಟ್? ಜಸ್ಟ್ ಟೈಪ್ ಐ ಇನ್ ಅ ಚಾಟ್ ಬಾಕ್ಸ್. ಎಷ್ಟು ಜನಕ್ಕೆ ಕ್ರಿಕೆಟ್ ಗೊತ್ತಿದೆ? ಐ ಅಂತ ಟೈಪ್ ಮಾಡಿ. Yes, so many people. And how many of you have played? Just type IP. IP. I played. Okay, very good, very good. So many people are typing. Even Radha madam also typed. Okay, good. Okay, friends. Cricket, ನೀವು ಆಡಿದ್ರೆ, ಕ್ರಿಕೆಟ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬಿಫೋರ್ ಟೆಸ್ಟ್ ಮ್ಯಾಚ್ ಇರ್ತಾ ಇದ್ದು, ಬರೀ ಟೆಸ್ಟ್ ಮ್ಯಾಚ್ ಇರ್ತಾ ಇದ್ದು. ಟೆಸ್ಟ್ ಮ್ಯಾಚಸ್ ಇರ್ತಾ ಇರಬೇಕಾದ್ರೆ ಏನಾಗ್ತಾ ಇತ್ತಲ್ಲಿ, ಜಸ್ಟ್ ತುಂಬಾನೇ ರನ್ಸ್ಗಳು ಕಡಿಮೆ ಹೊಡಿತಾ ಇದ್ರು. ಆಮೇಲೆ ಲಿಮಿಟೆಡ್ ಓವರ್ ಮ್ಯಾಚಸ್ ಬಂದು 60 ಓವರ್ ಮ್ಯಾಚಲ್ಲಿ ಎಷ್ಟೋ ಜನ 150 ರನ್ ಹೊಡೆಯೋದೇ ಗ್ರೇಟ್ ಆಗಿತ್ತು ಅವಾಗ. ಇನ್ 1983 ವರ್ಲ್ಡ್ ಕಪ್, ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ ಮ್ಯಾಚ್ because I listened from radio that India won the World Cup, and with holding the Indian flag in my hand, and then I ran around the my city. ನಾವು ತುಂಬ ಓಡಾಡ್ತಾ ಇದ್ವಿ. ಭಾರತ್ ಮಾತಾಗೆ ಜೈ ಅಂತಂತಂದು ತುಂಬ ಸೆಲೆಬ್ರೇಷನ್ ಮಾಡಿದ್ವಿ. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ 1983 ಆ ಒಂದು ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಹೊಡೆದಿದ್ದು 180 ರನ್ ಮಾತ್ರ, ಬಟ್ ವೆಸ್ಟ್ ಇಂಡೀಸ್ಗೆ ಹೊಡಲಿಕ್ಕಾಗಿಲ್ಲ. ಬಿಕಾಸ್ ಅದೇ ಬಿಗ್ ಟಾಸ್ಕ್ ಆಗಿತ್ತು. ಆಮೇಲೆ ಏನಾಯ್ತು, 50 ಓವರ್ಸ್ ಗೇಮ್ ಬಂತು. 50 ಓವರ್ಸ್ ಅಲ್ಲಿ 200 ರನ್ ಅಂತಂದ್ರೆ ಜಾಸ್ತಿ ಹೊಡೆಯೋದು ಆಗಲ್ಲ ಅಂತಂದ್ರು, ಅದು ಬ್ರೇಕ್ ಆಯ್ತು. ಆಮೇಲೆ 250 ಹೊಡೆದ್ರೆ ಆಗಲ್ಲ ಅಂತಂತಿದ್ರು, ಅದು ಸಾಧ್ಯ ಆಯ್ತು. ಅಂಡ್ ದೆನ್ 300 ಹೊಡೆದ್ರೆ ಇಂಪಾಸಿಬಲ್ ಅಂತ ಇದ್ರು, ಅದು ಸಾಧ್ಯ ಆಯ್ತು. ಎಸ್, ಅಂಡ್ ನೋಡಿ, 300 ಹೊಡೆಯೋದೇ ಗ್ರೇಟ್ ಅಚೀವ್ಮೆಂಟ್ ಅಂತ ಅಂದ್ಕೊಳ್ತಾ ಇದ್ರು, ಇಂಪಾಸಿಬಲ್ ಟಾಸ್ಕ್ ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಆಸ್ಟ್ರೇಲಿಯಾ ಆ್ಯಂಡ್ ಸೌತ್ ಆಫ್ರಿಕಾ ಒಂದು ಮ್ಯಾಚಲ್ಲಿ ಏನು ಮಾಡಿದ್ರು ಗೊತ್ತಾ, ಅದೇ 50 ಓವರ್ ಮ್ಯಾಚಲ್ಲಿ ಆಸ್ಟ್ರೇಲಿಯನ್ಸು ಅವತ್ತು ರಿಕಿ ಪಾಂಟಿಂಗ್ ಇರ್ಬೋದು, ಆ್ಯಂಡ್ ದೆನ್ ಕೆಲವೊಂದು ಆಟಗಳು ತುಂಬ ಚೆನ್ನಾಗಿ ಆಡಿಬಿಟ್ಟು 50 ಓವರ್ಸಲ್ಲಿ 416 ರನ್ಸ್ಗಳನ್ನ ಹೊಡೆದ್ರು. 16 or 17, ಐ ಆಮ್ ನಾಟ್ ಶೋರ್. 400+. ಯೋಚನೆ ಮಾಡಿ, 300 ಹೊಡೆಯೋದೇ ಆಗದ ಮಾತು, 400ಕ್ಕಿಂತ ಹೆಚ್ಚಿನ ರನ್ನನ್ನು ಹೆಂಗೆ ಹೊಡಿಬೇಕು? ಅವಾಗ ಆಸ್ಟ್ರೇಲಿಯನ್ಸ್ ಅನ್ಕೊಂಡ್ರು, ನಾವು ಚೆಂಡನ್ನು ಉರುಳಿಸಿ ಹಾಕಿದ್ರು ಇವರಿಂದ ಹೊಡ್ಲಿಕ್ಕಾಗಲ್ಲ ಅಂತಂದು. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಆ ರಿಕಾರ್ಡ್ ಏನಾಯ್ತು ಗೊತ್ತಾ, 3 ತಾಸಲ್ಲೇ ಆ ರಿಕಾರ್ಡನ್ನು ಸೌತ್ ಆಫ್ರಿಕನ್ಸು ಏನು ಮಾಡಿಬಿಟ್ರು ಗೊತ್ತಾ, ಮುರಿದ್ಬಿಟ್ರು. ಎಸ್, ಅವರಲ್ಲಿ ಹರ್ಷಲ್ ಯೂತ್ಸ್ ಅಂತನೂ ಅವನು ಇದ್ದ. ಅವನು ಹೊಡೆದ ಆ ಚೆಂಡನ್ನ ಇಷ್ಟು ಹೊಡೆದ ಅಂತಂತಂದ್ರೆ ಆ ರಿಕಾರ್ಡ್ ಬ್ರೇಕ್ ಆಗ್ಬಿಡ್ತು. ಸೌತ್ ಆಫ್ರಿಕಾದವರು ಗೆದ್ಬಿಟ್ರು. ಹೆಂಗ್ ಸಾಧ್ಯ ಆಯಿತು? ಬಿಕಾಸ್ ಸೌತ್ ಆಫ್ರಿಕಾದವ್ರು ನಂಬಿದ್ರು, ಇಫ್ ಇಟ್ ಈಸ್ ಪಾಸಿಬಲ್ ಬೈ ದೆಮ್, ದೆನ್ ಇಟ್ ಕ್ಯಾನ್ ಬಿ ಪಾಸಿಬಲ್ ಬೈ ಅಸ್ ಆಲ್ಸೋ. ಸೊ ದ್ಯಾಟ್ ಓನ್ಲಿ
They challenge their status quo. That's something they could be able to win the match. In the same way, if you believe yourself, if anybody other person is speaking English, means I can also speak English well. ಇದು ನನ್ನಿಂದನೂ ಸಾಧ್ಯ. You need to challenge yourself. That's all. Okay. ಈ ಚಾಲೆಂಜ್ ಅನ್ನ ನನ್ನ ಲೈಫಲ್ಲಿ ನಾನು ಸಹ ಮಾಡಿದ್ರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದು ಮಾಡಿ. You know, I was not good in English actually. In my primary, in my high school, actually, that I studied in a Kannada medium school. Even I didn't know how many vowels and then how many consonants are there in English till my PUC first year. Yes, my dear friends. I could read English well, I could write English well, but only thing is that I could get a marks, passing marks. On that time, my motto was just get through the examination. That's all. Because ನನ್ನ ಮೈಂಡಲ್ಲಿ ಇತ್ತು ರೆಸ್ಟ್ ಆಫ್ ದ 5 ಸಬ್ಜೆಕ್ಟಲ್ಲಿ ನಾನು ಚೆನ್ನಾಗಿದ್ದೆ. ಬಟ್ ಇಂಗ್ಲೀಷ್ ಅಂತ ಅದೇನೋ ನನ್ನ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿತ್ತು. ಬಿಕಾಸ್ ನನಗೆ ಗೊತ್ತಿಲ್ಲ, ನೀವಂದ್ರಲ್ವಾ ಕೆಲವೊಂದಿಷ್ಟು ಗುರುಗಳು ಚೆನ್ನಾಗಿ ಸಿಗಲಿಲ್ಲ ಅಂತ. ಇಟ್ ಮೈಟ್ ಬಿ ದ ರೀಸನ್, ಬಟ್ ಅದು ಅಲ್ಲ, ನಾನು ಚೆನ್ನಾಗಿ ಕಲ್ತಿರ್ಲಿಲ್ಲ. ಅದೇ ಮೇನ್ ಇಂಪಾರ್ಟೆಂಟ್. ಎಸ್. ಸೊ ಏನಾಯ್ತು, ಓದ್ಲಿಕ್ಕೆ ಬರ್ಲಿಕ್ಕೆ ಬಂದ್ರೆ ಸಾಕು ಅಂತ ಮಾತ್ರ ನಾನು ತಿಳ್ಕೊಂಡಿದ್ದೆ. ಬಟ್ ಅದು ಭಾಷೆ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಕಾಲೇಜ್ಗೆ ನಾನು ಜಾಯ್ನ್ ಆದೆ. ಫಸ್ಟ್ ನನ್ನ ಚೈಲ್ಡ್ಹುಡ್ ಡ್ರೀಮ್ ನಾನು ಡಾಕ್ಟರ್ ಆಗ್ಬೇಕಂತಂದಿತ್ತು. ನಾನು ಸೈನ್ಸಿಗೆ ಜಾಯ್ನ್ ಆದೆ. ಬಟ್ ಏನಾಯ್ತು ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್, ವೆನ್ ಐ ಜಾಯಿನ್ ಸೈನ್ಸ್, each and every lecturer used to come and they used to teach in English. But I didn't know. I didn't know English. I couldn't understand it. ಒಂದಿನ, 2 ದಿನ, 3 ದಿನ ನನಗೆ ಮೈಂಡಲ್ಲಿ ಏನೂ ಅರ್ಥ ಆಗಲಿಲ್ಲ. ಅವಾಗ ನಾನು ಡಿಸಿಷನ್ ತಗೊಂಡೆ, ಓಕೆ ಬೇಡ, ಐ ಕಾಂಪ್ರಮೈಸ್ ಮೈ ಲೈಫ್. ಕಾಂಪ್ರಮೈಸ್ ಮಾಡಿಕೊಂಡೆ, ನನ್ನ ಡ್ರೀಮ್ ಕಾಂಪ್ರಮೈಸ್ ಮಾಡಿಕೊಂಡೆ ನಾನು. ಓಕೆ, ನೋ ಪ್ರಾಬ್ಲಮ್, ಐ ಕ್ಯಾನ್ ನಾಟ್ ಬಿಕಮ್ ಅ ಡಾಕ್ಟರ್. ಇರಲಿ, ನಾನು ಬೇಡ ಅಂತಂದ್ಬಿಟ್ಟು ಸೈನ್ಸ್ ಬಿಟ್ಟು ಆರ್ಟ್ಸಿಗೆ ಬಂದೆ. ಆರ್ಟ್ಸಿಗೆ ಬಂದ ನಂತರ ಒಂದು ಘಟನೆ ಆಯಿತು. ಆ್ಯಂಡ್ ಒನ್ ಫೈನ್ ಡೇ, that I got insulted by some of my friends and I got insulted by one of my lecturer. And that incident made me to create an interest to learn English, to create a passion to learn English. Then I thought that I challenged my status quo on that time. Okay, if it is spoken by others, then why can I not speak? If it is learned by others, why can I not learn? I challenged myself. I took a decision to change myself. Then I changed my mindset. I changed my mindset from problem to solutions. Problem was what? I could not speak English. English was difficult. Then what are the solutions? Solutions were I had to go to any coaching class. I had to find any mentors. I had to take any books. I had to create the interest. Those are the solutions. So then, ಯಾವಾಗ ನನ್ನ ಮೈಂಡು ಪ್ರಾಬ್ಲಮ್ನಿಂದ ಸೊಲ್ಯೂಷನ್ಸ್ ಕಡೆಗೆ ಫೋಕಸ್ ಮಾಡ್ತು, ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇಂಟ್ರೆಸ್ಟ್ ತಗೊಂಡೆ. ಸೊ ದೆನ್ ಫಸ್ಟ್ ಟೈಮ್ ಐ ಇನ್ವೆಸ್ಟೆಡ್ 25 rupees ಫಾರ್ ಪರ್ಚೇಸಿಂಗ್ ಒನ್ ಇಂಗ್ಲಿಷ್ ಗ್ರಾಮರ್ ಬುಕ್ that is called Wren and Martin English grammar book. I went to Durgabad in Hubli. I purchased that book, my dear friend. That was also second hand book because ಅದು ಜಾಸ್ತಿ ದುಡ್ಡಿತ್ತು. ಹೊಸ ತಗೋಕ್ ಹೋಗಿದ್ರೆ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಸಿಗ್ತಾ ಇದ್ದು. 25 rupees ಕೊಟ್ಟು ತೊಗೊಂಡೆ. ದೆನ್ ಐ ಟುಕ್ ಇಂಟ್ರೆಸ್ಟ್. ಅವಾಗ ಸ್ಲೋ ಆಗಿ ನಾನು ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಲಕ್ಕಿಲಿ ಐ ಫೌಂಡ್ ಸಮ್ ಮೆಂಟರ್ಸ್, ಸಮ್ ಗುಡ್ ಮೆಂಟರ್ಸ್ ಇನ್ ಮೈ ಲೈಫ್. ಒಬ್ಬರು ಕುಬೇರ್ ಸರ್ ಅಂತಂತಂದು, ಆ್ಯಂಡ್ ಇನ್ನೊಬ್ಬರು ಭಟ್ ಸರ್ ಅಂತಂತಂದು, ಇನ್ನೊಬ್ರು ಜಾನಿ ಸರ್ ಅಂತಂತಂದು, ಇನ್ನೊಬ್ರು ವಿನಯ್ ನಾಯಕ್ ಸರ್ ಅಂತಂತಂದು. ಅಂಡರ್ಗಾನ್ ಸೋ ಮೆನಿ ಮೆಂಟರ್ಸ್, ಮೈ ಡಿಯರ್ ಫ್ರೆಂಡ್ಸ್. ಬಿಕಾಸ್ ನಾನು even though now also there are so many mentors in my life, even though I have got more than 26 years of experience in my life, even though still I learn. ನಾನು ಕಲಿತೆ. ಆ ನಂತರ I took it as a challenge. I completed my graduation and I became English teacher. I became English trainer. What was difficult to me, I made that one only. I took it as a challenge and I made that one only as my strength, my dear friends. I started teaching others.
And one thing in my life, after learning English, so many opportunities I got, so much of success even I got in my life. You know, the funny thing in my life is that the friends who used to tease me for not speaking even single sentence in English while I was learning in a PUC, and those same friends now, they send their children to my class to teach them how to speak English. That is the beauty of mind. Okay, so that's what only what I would want to tell you. There is no impossible thing. ಇಂಪಾಸಿಬಲ್ ಅಂತಂದಿಲ್ಲ. ಇಂಪಾಸಿಬಲ್ ಒಂದು ವರ್ಡ್ ಅಲ್ಲೇ ನೀವು ಐ ಎಮ್ ಪಾಸಿಬಲ್ ಅಂತ ಮಾಡ್ಕೊಂಡ್ಬಿಟ್ರೆ ಲೈಫ್ ಚೇಂಜ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಅದಕ್ಕೆ ಇವತ್ತಿನಿಂದ ನಿಮ್ಮ ಮೈಂಡಲ್ಲಿ ಸ್ಟೇಟಸ್ ಕೋನ ಚಾಲೆಂಜ್ ಮಾಡಿ. ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಬ್ರೇಕ್ ಇಟ್. ಯು ಆರ್ ದ ಒನ್ who can crack it, who can make your life better, who can bring the success in your life, who can make you to be successful in spoken English. I cannot. You first. You. ನೀವಾಗ ಬೇರೆಯವ್ರಿಗಿಂತಲೂ ನಾನು, ನನ್ನ ಜೀವನ ನನ್ನ ಜವಾಬ್ದಾರಿ, ಮೈ ಲೈಫ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಳ್ತೀರಿ. ದೆನ್ ದೆನ್ ದ ಪ್ಯಾಷನ್, interest is going to be created from your side. Okay, always when you break the egg, always when you break the egg, what happens? You know, it may become an omelette. Yes, but when egg breaks itself from inside, you know, it becomes the chicken, it becomes the hen. ಅಲ್ವಾ? ನಾವು ಒಂದು ಎಗ್ ಅನ್ನ ಹೊರಗಡೆಯಿಂದ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತೆ. ಬಟ್ ಅದೇ ಎಗ್ ಒಳಗಡೆಯಿಂದ ಹೊಡೆದಾಗ ಅದು ಜೀವಂತ ಕೋಳಿ ಆಗುತ್ತೆ. ಡಿಸೈಡ್ ಯುವರ್ ಲೈಫ್, ಡಿಸೈಡ್ ಯುವರ್ ಸೆಲ್ಫ್. ಓಕೆ, ಅದರಿಂದ ಇಂಟ್ರೆಸ್ಟ್ನ ಒಳಗಡೆಯಿಂದ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಚಾಲೆಂಜ್ ಮಾಡಿ, ಆ್ಯಂಡ್ ದೆನ್ ಡೆಫಿನೆಟ್ಲಿ ಐ ವಿಲ್ ಲರ್ನ್ ಅಂತಂತಂದು ಡಿಸಿಷನ್ ತಗೊಂಡು ಸ್ಪೋಕನ್ ಇಂಗ್ಲೀಷ್ನ ಕಲೀಲಿಕ್ಕೆ ರೆಡಿ ಆಗ್ತೀನಿ. ಆರ್ ಯು ರೆಡಿ? ಆರ್ ಯು ರೆಡಿ? ಆರ್ ಯು ರೆಡಿ ಟು ಚೇಂಜ್ ಯುವರ್ ಮೈಂಡ್ ಸೆಟ್? ಸೊ ದೆನ್ ಟೈಪ್ ಎಸ್ ಐ ಇನ್ ಅ ಚಾಟ್ ಬಾಕ್ಸ್. ಎಸ್ ಐ ಇನ್ ಅ ಚಾಟ್ ಬಾಕ್ಸ್. Harish is telling, sir, I am cricket player. That's good, Harish. Wonderful, 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 wonderful. Super, 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 super. Okay, friends. Okay, okay. Good. So, I think this is all about today's session. Okay, with this I'm winding up. But don't go, don't quit. Now, if you have any doubts, you may ask. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಇವತ್ತಿನ ಕ್ಲಾಸ್ ಬಗ್ಗೆ ನೀವು ಕೇಳ್ಕೋಬಹುದು. ಓಕೆ, ಜಸ್ಟ್ ask me the doubts if you are having any doubts. Well, friends, first 2 to 3 ಸೆಷನ್ಸ್ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ನಾನು ತೆಗೆದುಕೊಳ್ತೀನಿ. ನಾಳೆ ಹೌ ಟು ಬಿಲ್ಡ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ಯುವರ್ ಲೈಫ್ ಅನ್ನೋದ್ರ ಬಗ್ಗೆ ನಾವು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಆ್ಯಂಡ್ ಫ್ರಮ್ ಥರ್ಡ್ ಸೆಷನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಸಿಲೆಬಸ್, ಬಿಕಾಸ್ ಐ ಬಿಲೀವ್ ಇನ್ ಫಸ್ಟ್ ಆಫ್ ಆಲ್ ಬಿಫೋರ್ ಲರ್ನಿಂಗ್ ಲ್ಯಾಂಗ್ವೇಜ್ ಯುವರ್ ಮೈಂಡ್ ಹ್ಯಾಸ್ ಟು ಬಿ ಸೆಟ್ ಫಸ್ಟ್. ಅದು ನಿಮಗೆ ಸೆಟ್ ಆಗಬೇಕು, ಅದಕ್ಕೋಸ್ಕರ. Okay, Mayank, ask your doubt. What's your doubt? Just type in a chat box. Just type in a chat box. Okay? Ask your doubt. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. Okay? Yes, friends. With this, I'm going to end the today's session. So then let's meet you in the next session. Till then, bye. See you. Thank you very much and happy night.